ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ರೆಬೆಲ್ ರಾಜಸ್ಥಾನ್ MLAs ಮೂವ್ ಹೈಕೋರ್ಟ್ ಅಗೇನೆಸ್ಟ್ ಸ್ಪೀಕರ್ಸ್ ನೋಟಿಸಸ್. ನೋಡಿ, ರಾಜಸ್ಥಾನದ ರಾಜಕೀಯ ಪ್ರಹಸನ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಅಲ್ಲಿನ ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಚಿನ್ ಪೈಲಟ್ ಅವರನ್ನ ಪದಚ್ಯುತಗೊಳಿಸಿದ್ರು ಕೂಡ ಅಲ್ಲಿ ಇನ್ನೂ ರಾಜಕೀಯ ಕೆಸರರ ಚಾಟ ನಡೀತಾನೆ ಇದೆ. ಅಂಡ್ ಇದಕ್ಕೆ ಒಂದು ಹೊಸ ನಿದರ್ಶನ ಅಂತ ಹೇಳಿದ್ರೆ, ನಿನ್ನೆಯಷ್ಟೇ ಅಲ್ಲಿನ 19 ಜನ ಅತೃಪ್ತ ಶಾಸಕರಿದ್ದಾರೆ. 18+1 18 ಜನ ಶಾಸಕರು ಮತ್ತೆ ಒಬ್ರು ಸಚಿನ್ ಪೈಲಟ್ ಅವರು ಅವರ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ಮತ್ತು ಅಲ್ಲಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ರು ಅಂಡ್ ಅಲ್ಲಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಸೊ ಅವರು 19 ಜನಕ್ಕೂ ಕೂಡ ಒಂದು ನೋಟಿಸ್ ಅನ್ನು ಕಳಿಸಲಾಗಿತ್ತು ಸ್ಪೀಕರ್ ಅವರು. ಬಿಕಾಸ್ ಸ್ಪೀಕರ್ಗೆ ಅಲ್ಲಿನ ಕಾಂಗ್ರೆಸ್ ಪಕ್ಷದ ವಿಪ್ ಅಥವಾ ನಾವು ಕನ್ನಡದಲ್ಲಿ ಸಚೇತಕ ಅಂತ ಕರಿತೀವಿ, ಅವರು ಒಂದು ದೂರನ ಕೊಟ್ಟಿದ್ರು. ಇವರು ಏನು 19 ಜನ ಶಾಸಕರಿದ್ದಾರೆ, ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಕ್ಷಣಕ್ಕೆ ಅವರನ್ನ ಅನರ್ಹರನ್ನಾಗಿ ಮಾಡಬೇಕು, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೇಳಿ ಸ್ಪೀಕರ್ ಬಳಿ ವಿನಂತಿ ಮಾಡಿಕೊಂಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ 19 ಜನಕ್ಕೂ ಕಳಿಸಿದ್ದಾರೆ. ನೋಡಿ, ಇದು ಕಂಪ್ಲೀಟ್ ಆಗಿ ಒಂದು ಪೊಲಿಟಿಕಲ್ ಇಶ್ಯೂ ಆಗಿರಬಹುದು, ಬಟ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಅಂಶಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂಡ್ ಆ ಅಂಶಗಳನ್ನ ಮಾತ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಬಹುಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಚುನಾವಣೆಯನ್ನು ಸಂಪೂರ್ಣವಾಗಿ ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತೀಯ ಚುನಾವಣಾ ಆಯೋಗ ಈ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿದೆ ಅಂಡ್ ಇದೊಂದು ಸಾಂವಿಧಾನಿಕ ಸಂಸ್ಥೆ. ಭಾರತೀಯ ಸಂವಿಧಾನದ 324ನೇ ವಿಧಿ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಸೊ ಹಾಗಾಗಿ 1951ನೇ ಇಸ್ವಿಯಲ್ಲಿ ಒಂದು ಪ್ರಮುಖವಾದಂತಹ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಏನು ಸಂಸತ್ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಇವರೆಲ್ಲರನ್ನೂ ನಿರ್ವಹಣೆ ಮಾಡತಕ್ಕಂತಹ ಒಂದು ಕಾಯ್ದೆ 1951ನಲ್ಲಿ ನಮ್ಮ ಸಂಸತ್ತು ಪಾಸ್ ಮಾಡುತ್ತೆ. ಆ ಕಾಯ್ದೆನ ದಯವಿಟ್ಟು ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅದನ್ನ RP Act 1951 ಅಂತಾನೆ ಬಹಳ ಫೇಮಸ್ ಆಗಿ ಕರೆಯಲಾಗುತ್ತೆ. RP Act ಅಂದ್ರೇನು? ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ತುಂಬಾ ಪ್ರಮುಖವಾಗಿರುತ್ತೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಥವಾ ಕನ್ನಡದಲ್ಲಿ ನಾವು ಪ್ರಜಾಪ್ರತಿನಿಧಿತ್ವ ಕಾಯ್ದೆ 1951 ಅಂತ ಕರಿತೀವಿ. ಸೊ ಏನು ಸಂಸತ್ ಸದಸ್ಯರು ಮತ್ತೆ ಶಾಸಕರು ಎಲ್ಲ ಇದ್ದಾರೆ, ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇರಬಹುದು, MLAಗಳಿರಬಹುದು, ಅವರೆಲ್ಲರ ಒಂದು ಸಂಪೂರ್ಣವಾದಂತಹ ನಿಯಮಾವಳಿಗಳನ್ನು ರೂಪಿಸ್ತಕ್ಕಂತಹದ್ದು ಇದೇ ಪ್ರಜಾಪ್ರತಿನಿಧಿತ್ವ ಕಾಯ್ದೆ 1951. ಅಂಡ್ ಈ ಕಾಯ್ದೆಯ ಅಡಿಯಲ್ಲಿ ಒಂದು ಅಂಶ ಹೇಳುತ್ತೆ, ಅದೇನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ವ್ಯಕ್ತಿಗಳು ಈ ಡಿಫೆಕ್ಷನ್ ಅಂತ ಹೇಳಿದ್ರೆ ಪಕ್ಷಾಂತರ ಅಂತ ಕರಿಬಹುದು. ನೋಡಿ, ಒಂದು ಮದ್ದು ನೆನಪಿಟ್ಕೋಬೇಕು, ಪಕ್ಷಾಂತರ ಅಂದ ತಕ್ಷಣ ಕೇವಲ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದು ಮಾತ್ರವಲ್ಲ, ಬದಲಾಗಿ ಆ ಪಕ್ಷದಲ್ಲಿ ಇದ್ಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡತಕ್ಕಂತಹದ್ದು, ಆ ಪಕ್ಷದವರು ವಿಧಿಸಿರ್ತಕ್ಕಂತಹ ವಿಪ್ಪನ್ನ ಉಲ್ಲಂಘನೆ ಮಾಡೋದು ಮುಂತಾದಂತಹ ಕೆಲಸಗಳನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕರಿತೀವಿ. ಅಂಡ್ ಅದರ ಬೇಸಿಸ್ ಮೇಲೆ ಅವ್ರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡಬಹುದು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಬಟ್ ಇಲ್ಲಿ ಎರಡು ಡಿಫರೆನ್ಸಸ್ ಬರುತ್ತೆ. ಬಿಕಾಸ್ ಡಿಸ್ಕ್ವಾಲಿಫೈ ಮಾಡತಕ್ಕಂತಹ ಅಧಿಕಾರ ಇಬ್ಬರಿಗೆ ಕೊಡಲಾಗಿದೆ ನಮ್ಮ ಸಂವಿಧಾನದ ಪ್ರಕಾರ. ಅದರಲ್ಲಿ ಒಬ್ಬರು ಬಹುಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗ ಡಿಸ್ಕ್ವಾಲಿಫಿಕೇಶನ್ ಮಾಡುತ್ತೆ. ಅದೇ ರೀತಿ ನಮ್ಮ ವಿಧಾನಸಭೆಯ ಸ್ಪೀಕರ್, ಇದು MLAಗಳಿಗಾದ್ರೆ ವಿಧಾನಸಭೆಯ ಸ್ಪೀಕರ್, ಅದೇ ರೀತಿ ಲೋಕಸಭಾ ಸದಸ್ಯರಿಗಾದ್ರೆ ಅಥವಾ ರಾಜ್ಯಸಭಾ ಸದಸ್ಯರಿಗಾದ್ರೆ ಅಲ್ಲಿನ ಚೇರ್ಮನ್ ಅಥವಾ ಲೋಕಸಭಾ ಸ್ಪೀಕರ್, ಇವರು ಇದರ ಕುರಿತಾದಂತಹ ಒಂದು ಹಕ್ಕನ್ನು ಹೊಂದಿರ್ತಾರೆ. ಸೊ ಡಿಫ್ರೆನ್ಸ್ ಅನ್ನು ನೋಡ್ತಾ ಹೋಗೋಣ. ನಾನೀಗಷ್ಟೇ ನಿಮಗೆ RP Act 1951 ಬಗ್ಗೆ ಹೇಳ್ತಾ ಇದ್ದೆ. RP Act ನ ಅಡಿಯಲ್ಲಿ ಯಾವುದಾದ್ರೂ ಒಬ್ಬ ಶಾಸಕ ಅಥವಾ ಸಂಸದ ಕನಿಷ್ಠ ಪಕ್ಷ 2 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆಗೆ ಗುರಿಯಾದ, ಅವನ ಮೇಲೆ ಯಾವುದೊಂದು ಕ್ರಿಮಿನಲ್ ಮೊಕದ್ದಮೆ ಇರುತ್ತೆ, ಆ ಒಂದು ಮೊಕದ್ದಮೆಯಲ್ಲಿ ಆರೋಪ ಸಾಬೀತಾಗ್ಬಿಟ್ಟು 2 ಇಯರ್ಸ್ಗಿಂತ ಜಾಸ್ತಿ ಅವನಿಗೆ ಸೆಂಟೆನ್ಸ್ ಅನ್ನ ಕೊಡ್ತಾರೆ, ಅಥವಾ ಅವನಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವನು ಡಿಸ್ಕ್ವಾಲಿಫೈ ಆಗ್ತಾನೆ. ಅಂಡ್ ಇದನ್ನ ಮಾಡ್ತಕ್ಕಂತಹದ್ದು ರಾಷ್ಟ್ರಪತಿಯವರು ಮಾಡ್ತಾರೆ ಕೇಂದ್ರದಲ್ಲಾದ್ರೆ, ಅದೇ ರೀತಿ ರಾಜ್ಯಗಳಲ್ಲಿ ರಾಜ್ಯಪಾಲರು ಮಾಡ್ತಾರೆ. ಬಟ್ ಯಾರ ಜೊತೆ ಸಮಾಲೋಚಿಸಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ರೀತಿ ಅನರ್ಹತೆ ಆಗ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಸಂಪೂರ್ಣವಾದಂತಹ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನರ್ಹ ಮಾಡಿ ಅಂತ ಹೇಳಿದ್ರೆ ಖಂಡಿತ ರಾಷ್ಟ್ರಪತಿಗಳು ಅಥವಾ ನಮ್ಮ ರಾಜ್ಯಗಳಲ್ಲಾದ್ರೆ ರಾಜ್ಯಪಾಲರು ಆ ಒಬ್ಬ ವ್ಯಕ್ತಿಯನ್ನ ಅನರ್ಹರನ್ನಾಗಿ ಮಾಡ್ತಾರೆ. ಎಲ್ಲಿವರೆಗೂ ಅನರ್ಹರನ್ನು ಮಾಡ್ತಾರಪ್ಪ ಅಂತ ಹೇಳಿದ್ರೆ 6 ಇಯರ್ಸ್, ಮುಂದಿನ 6 ವರ್ಷಗಳ ಕಾಲ ಯಾವುದೇ ಒಂದು ಚುನಾವಣೆಗೆ ಆ ವ್ಯಕ್ತಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ಕ್ರಿಮಿನಲ್ಸ್ಗಳು ರಾಜಕೀಯದಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂತಹ ಒಂದು ಕಾಯ್ದೆ. 1951ರಲ್ಲಿ ನಮ್ಮ RP Act ಪಾಸ್ ಆದರೂ ಕೂಡ ಅದಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳನ್ನ ಮಾಡ್ತಾ, ತಿದ್ದುಪಡಿಯನ್ನ ಮಾಡ್ತಾ ಬರಲಾಗಿದೆ. ಸೊ ಪ್ರಸಕ್ತವಾಗಿ ಇರತಕ್ಕಂತಹದ್ದು 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದರು ಅಂತ ಹೇಳಿದ್ರೆ ಅವರನ್ನ 6 ವರ್ಷಗಳ ಕಾಲ ಒಂದು ಅನರ್ಹನಾಗಿ ಗೊಳಿಸ್ತಾರೆ. ಇದು ಒಂದು ಪಾರ್ಟ್ ಆಫ್ ಡಿಸ್ಕ್ವಾಲಿಫಿಕೇಶನ್.
ಬಟ್ ಮತ್ತೊಂದು ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಿರ್ತಕ್ಕಂತಹ ಅನರ್ಹತೆ ಯಾವುದು ಅಂತ ಹೇಳಿದ್ರೆ 1985ನೇ ಇಸ್ವಿ, ನಾವಾಗಲೇ ಮಾತಾಡಿದ್ದು 1951 ಬಗ್ಗೆ. ಬಟ್ ಈಗ 1985ನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ 1985 ಅಂಡ್ ಇದರಲ್ಲಿ ನಮ್ಮ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಕೂಡ ಆಡ್ ಮಾಡಲಾಗುತ್ತೆ. 10ನೇ ಅನುಸೂಚಿ ಅಥವಾ ಇಂಗ್ಲಿಷ್ನಲ್ಲಿ ಅದನ್ನ 10th ಶೆಡ್ಯೂಲ್ ಅಂತ ಕರಿತೀವಿ. ಸೊ ಅದರ ಪ್ರಕಾರ ಆಂಟಿ ಡಿಫೆಕ್ಷನ್ ಲಾ ಅನ್ನ ಜಾರಿಗೆ ತರಲಾಗುತ್ತೆ, ಅಥವಾ ನಾವು ಸಿಂಪಲ್ ಆಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಸೊ ನಾನು ಆಗ್ಲೇ ಏನು ಹೇಳಿದೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡ್ಕೊಂಡ, ವಿಪ್ಪನ್ನ ಉಲ್ಲಂಘನೆ ಮಾಡ್ದ, ಅದೇ ರೀತಿ ಸದನದಲ್ಲಿ ತಾನು ತನ್ನ ಪಕ್ಷ ಸೂಚಿಸಿದಂತಹ ಒಂದು ಅಭ್ಯರ್ಥಿಗೆ ಮತ ಚಲಾಯಿಸೋದನ್ನು ಬಿಟ್ಟು, ಅಂದರೆ ಫಾರ್ ಎಕ್ಸಾಂಪಲ್ ರಾಜ್ಯಸಭಾ ಚುನಾವಣೆಯಲ್ಲಿ ಇರಬಹುದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇರಬಹುದು, ಬೇರೆ ಅಭ್ಯರ್ಥಿಗೆ ಮತ ಚಲಾಯಿಸಿದ, ಅಥವಾ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಅಲ್ಲಿ ಅವನು ವೋಟ್ ಮಾಡ್ದ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಲ್ ಇರುತ್ತೆ, ಬಹಳ ಪ್ರಮುಖವಾಗಿರ್ತಕ್ಕಂತಹ ಬಿಲ್, ಆ ಪಕ್ಷದ ವಿಪ್, ಅಥವಾ ನಾನು ಆಗಲೇ ಹೇಳಿದೆ ವಿಪ್ ಅನ್ನ ಕನ್ನಡದಲ್ಲಿ ಸಚೇತಕ ಅಂತ ಕರೆಯಲಾಗುತ್ತೆ. ಸಚೇತಕ ಅಂತ ಹೇಳಿದ್ರೆ ಸದನದಲ್ಲಿ ಆ ಒಂದು ಪಕ್ಷದ ಏನು ಶಾಸಕರಿರ್ತಾರೆ ಅಥವಾ ಕೇಂದ್ರದಲ್ಲಾದರೆ ಸಂಸದರಿರ್ತಾರೆ, ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಈ ವಿಪ್ ಅಥವಾ ಸಚೇತಕ ನೋಡ್ಕೊಳ್ತಾನೆ. ಅಂಡ್ ವಿಪ್ ಅನ್ನ ಜಾರಿ ಮಾಡೋದು ಅಂದ್ರೆ ಅವರಿಗೊಂದು ಕಟ್ಟಾಜ್ಞೆಯನ್ನು ಹೊರಡಿಸ್ತಕ್ಕಂತಹದ್ದು. ಇಂತಹ ಬಿಲ್ನಲ್ಲಿ ಇಂತಹ ಮಸೂದೆಯ ಪರವಾಗಿ ವೋಟ್ ಮಾಡಬೇಕು, ವಿರುದ್ಧವಾಗಿ ವೋಟ್ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡ್ತಾರೆ. ಅದನ್ನ ಕೂಡ ವಿಪ್ ಅಂತಾನೆ ಕರೆಯಲಾಗುತ್ತೆ. ಸೊ ವಿಪ್ ಅನ್ನ ಉಲ್ಲಂಘನೆ ಮಾಡ್ದ, ಅಥವಾ ಪಕ್ಷದ ಒಂದು ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟ, ಅಂದ್ರೆ ಅವನೇ ವಾಲಂಟರಿಯಾಗಿ, ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪಕ್ಷವೇ ವ್ಯಕ್ತಿಯನ್ನ ಉಚ್ಚಾಟನೆ ಮಾಡುತ್ತೆ ಅಥವಾ ಎಕ್ಸ್ಪೆಲ್ ಮಾಡುತ್ತೆ, ಬಟ್ ಅದರಿಂದ ನಾವು ಡಿಸ್ಕ್ವಾಲಿಫಿಕೇಶನ್ ಅಂತ ಕರೆಯಲ್ಲ. ಬಟ್ ಅವನೇ ಸ್ವತಃ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟ ಅಂತ ಹೇಳಿದ್ರೆ ಅದನ್ನ ಅಗೇನ್ ನಾವು ಡಿಸ್ಕ್ವಾಲಿಫಿಕೇಶನ್ಗೆ ಒಂದು ಬೇಸಿಸ್ ಅಂತ ಕರಿಬಹುದು. ಸೊ ಈ ಎಲ್ಲ ಕಾರಣಗಳಿಂದ ಒಂದು ಅನರ್ಹತೆಯನ್ನು ಮಾಡಬಹುದು. ಬಟ್ ಈ ರೀತಿಯಾಗಿ ಅಂದ್ರೆ ಭಾರತೀಯ ಸಂವಿಧಾನದ 10ನೇ ಅನುಸೂಚಿಯ ಅಡಿಯಲ್ಲಿ ಅನರ್ಹತೆಯನ್ನು ಮಾಡುವಂತಹ ಸಂಪೂರ್ಣ ಅಧಿಕಾರ ಸ್ಪೀಕರ್ಗೆ ಇರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೀಕರ್ ಅಂತ ಹೇಳಿದ್ರೆ ನಮ್ಮ ರಾಜ್ಯಗಳಲ್ಲಿ ಸ್ಪೀಕರ್ ಇರಬಹುದು, ಅದೇ ರೀತಿ ಕೇಂದ್ರದಲ್ಲಾದ್ರೆ ಲೋಕಸಭಾ ಸ್ಪೀಕರ್, ಅದೇ ರೀತಿ ರಾಜ್ಯಸಭಾ ಸದಸ್ಯರಿಗೆ ರಾಜ್ಯಸಭೆಯ ಚೇರ್ಮನ್. ರಾಜ್ಯಸಭಾ ಚೇರ್ಮನ್ ಅಂದ್ರೆ ಯಾವಾಗಲೂ ಕೂಡ ನಮ್ಮ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವರು ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಒಂದು ಕೇಸ್ನಲ್ಲಿ ಅವರು 10ನೇ ಶೆಡ್ಯೂಲ್ನ ಅಡಿಯಲ್ಲಿ ಅನರ್ಹತೆಯನ್ನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಿಪ್ ಕೇಳ್ಕೊಂಡಿದ್ರು. ಸೊ ಅದಕ್ಕೆ ತಕ್ಕಂತೆ ಅಲ್ಲಿನ ಸ್ಪೀಕರ್ CP ಜೋಶಿ ಅವರು, ನೋಡಿ ಇವರ ಹೆಸರನ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಬಿಕಾಸ್ ರಾಜಸ್ಥಾನ ಬಗ್ಗೆ ಸಾಕಷ್ಟು ಒಂದು ಇಶ್ಯೂಸ್ ಬರ್ತಾ ಇರೋ ಕಾರಣದಿಂದ ರಾಜಸ್ಥಾನದ ಸ್ಪೀಕರ್ ಬಹಳ ಪ್ರಮುಖವಾಗ್ತಾರೆ. CP ಜೋಶಿ ಅವರು ಕಳೆದ ವರ್ಷ ಯಾವ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಒಂದು ರಾಜಕೀಯ ಪ್ರಹಸನ ಉಂಟಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಸ್ಪೀಕರ್ ಆಗಿದ್ದಂತಹ ರಮೇಶ್ ಕುಮಾರ್ ಅವರು ರಾಷ್ಟ್ರಾದ್ಯಂತ ಒಂದು ಸುದ್ದಿಯನ್ನು ಮಾಡಿದ್ರು. ಸೊ ಅದೇ ರೀತಿ CP ಜೋಶಿ ಅವರ ಹೆಸರು ನಿಮಗೆ ಗೊತ್ತಿರಬೇಕಾಗುತ್ತೆ. ರಾಜಸ್ಥಾನ ಅಸೆಂಬ್ಲಿಯ ಸ್ಪೀಕರ್ ಆಗಿದ್ದಾರೆ. ಅಂಡ್ ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಅವ್ರೇನು ಹೇಳಿದಾರಪ್ಪ ಅಂತ ಹೇಳಿದ್ರೆ, ಇವರು ಕಾನ್ಸ್ಪಿರಸಿ ಅಗೇನ್ಸ್ಟ್ ಪಾರ್ಟಿ, ಅಂದ್ರೆ ಆ ಒಂದು ಪಕ್ಷ ಅಥವಾ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ, ಮತ್ತು ಸತತವಾಗಿ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ, ಶಾಸಕಾಂಗ ಪಕ್ಷದ ಒಂದು ಸಭೆಗೆ ಅವರು ಗೈರು ಹಾಜರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಅನರ್ಹರಾಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಬಟ್ ಇದನ್ನ ಆ 19 ಜನ ಶಾಸಕರು, ಸಚಿನ್ ಪೈಲಟ್ ಪ್ಲಸ್ 18 MLAs ಬಹಳ ವೆಹಮೆಂಟ್ಲಿ ಅದನ್ನ ಅಪೋಸ್ ಮಾಡಿದ್ದಾರೆ. ಅಂಡ್ ಮೇಲೆ ಕಾಣಿಸ್ತಾ ಇರಬಹುದು, ಅವರ ಪರವಾಗಿ ಪ್ರಖ್ಯಾತ ವಕೀಲ ಆಗಿರತಕ್ಕಂತಹ ಹರೀಶ್ ಸಾಳ್ವೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಹರೀಶ್ ಸಾಳ್ವೆ ಅವರ ಬಗ್ಗೆ ಖಂಡಿತ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಹರೀಶ್ ಸಾಳ್ವೆ ಅಂತ ಹೇಳಿದ್ರೆ ಏನು, ಕಳೆದ ಕೆಲವು ಸಮಯದ ಮುಂಚೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇತ್ತು. ಭಾರತಕ್ಕಂತೂ ಬಹಳ ಪ್ರಮುಖವಾದಂತಹ ಒಂದು ಕೇಸ್. ಅದೇನಪ್ಪಾ ಅಂತ ಹೇಳಿದ್ರೆ, ಕುಲ್ಭೂಷಣ್ ಜಾಧವ್, ನಿವೃತ್ತ ನೌಕಾಪಡೆಯ ಯೋಧ ಕುಲ್ಭೂಷಣ್ ಜಾಧವ್ ಅವರನ್ನ ಪಾಕಿಸ್ತಾನದಲ್ಲಿ ಬಂಧನದಲ್ಲಿ ಇಡಲಾಗಿದೆ. ಅಂಡ್ ಅಲ್ಲಿ ಅವರಿಗೆ ಗಲ್ಲು ಶಿಕ್ಷೆಯನ್ನ ಕೊಡಲಾಗಿದೆ. ಅಂಡ್ ಇದರ ವಿರುದ್ಧ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ಅದರಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿದ್ದು ಬೇರೆ ಯಾರು ಅಲ್ಲ, ಇದೇ ಹರೀಶ್ ಸಾಳ್ವೆ ಅವರು. ಕೇವಲ ₹1 ಫೀಸನ್ನು ಮಾತ್ರ ತೆಗೆದುಕೊಂಡ್ಬಿಟ್ಟವರು ಉಚಿತವಾಗಿ ಭಾರತದ ಪರವಾಗಿ, ಕುಲ್ಭೂಷಣ್ ಜಾಧವ್ ಅವರ ಪರವಾಗಿ ಒಂದು ಹೋರಾಟವನ್ನು ನಡೆಸಿದ್ರು. ಸೊ ಅಂತಹ ಖ್ಯಾತಿಯ ಹರೀಶ್ ಸಾಳ್ವೆ ಅವರು ಇಲ್ಲಿ ಈ 19 ಜನ ಶಾಸಕರ ಪರವಾಗಿ ವಾದವನ್ನ ಮಾಡ್ತಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ವಿಚಾರ. 52nd ಅಮೆಂಡ್ಮೆಂಟ್ 1985 ಇರಬಹುದು. ಅದೇ ರೀತಿ ನಿಮಗೆ ನಾನೀಗ ತಾನೇ ಡಿಸ್ಕಸ್ ಮಾಡಿದಂತಹ 10th ಶೆಡ್ಯೂಲ್ ಇರಬಹುದು. ಹೀಗೆ ಹಲವಾರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ದಯವಿಟ್ಟು ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ಅಂತ ಮಾರ್ಸೋಣ. ಸುದ್ದಿ ಹೇಳುತ್ತೆ, ಟ್ವಿಟರ್ ಹ್ಯಾಕ್ ಟಾರ್ಗೆಟ್ಸ್ ಹೈ ಪ್ರೊಫೈಲ್ ಯೂಸರ್ಸ್. ನೀವೇನಾದರೂ ಈ ಟ್ವಿಟರ್ನ ಬಳಕೆದಾರರಾಗಿದ್ದೀರಾ ಅಂತ ಹೇಳಿದ್ರೆ, ಟ್ವಿಟರ್ ಅಂದ್ರೆ ನಾನು ಹಿಂದೆನೇ ಹೇಳಿದ್ದೇನೆ, ಇದೊಂದು ಮೈಕ್ರೋ ಬ್ಲಾಗಿಂಗ್ ಸೈಟ್. ಯಾವ ರೀತಿ ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನೆಲ್ಲ ಯೂಸ್ ಮಾಡ್ತೀರಾ ಅದೇ ರೀತಿ ಒಂದು ಸಾಮಾಜಿಕ ಜಾಲತಾಣ. ಬಟ್ ಇಲ್ಲಿ ಶಬ್ದಗಳಿಗೆ ಒಂದು ಲಿಮಿಟ್ ಇರುತ್ತೆ, ಪದಗಳ ಮಿತಿ ಇರುತ್ತೆ. ಅದು ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲಿ ನಿಮಗೆ ಕಾಣಿಸಕ್ಕೆ ಸಿಗಲ್ಲ. ಸೊ ಹಾಗಾಗಿ ಇದನ್ನ ಮೈಕ್ರೋ ಬ್ಲಾಗಿಂಗ್ ಸೈಟ್ ಅಂತ ಕರೆಯಲಾಗುತ್ತೆ. ಪ್ರಸಕ್ತವಾಗಿ 280 ಪದಗಳ ಮಿತಿ ಇದರಲ್ಲಿದೆ.
280 ಕ್ಯಾರೆಕ್ಟರ್ಸ್ ಲಿಮಿಟ್ ಇರುತ್ತೆ. ಸೊ ಟ್ವಿಟರ್ ಅಂದರೆ ಬಹಳಷ್ಟು ಪ್ರಪಂಚಾದ್ಯಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರಬಹುದು, ಅದೇ ರೀತಿ ಬಿಸ್ನೆಸ್ ಮ್ಯಾನ್ಸ್ ಟ್ವಿಟರ್ನಲ್ಲಿ ಸಾಕಷ್ಟು ಸಕ್ರಿಯರಾಗಿರ್ತಾರೆ. ಆ್ಯಂಡ್ ನೀವು ಕೂಡ ರೆಗ್ಯುಲರ್ ಆಗಿ ಈ ಟ್ವಿಟರನ್ನು ಯೂಸ್ ಮಾಡೋರಾಗಿದ್ದರೆ ನಿನ್ನೆ ಟ್ವಿಟರ್ ಓಪನ್ ಮಾಡಿದ್ರೆ ನಿಮಗೊಂದು ಶಾಕ್ ಆದಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಪ್ರಪಂಚದ ಬಹುತೇಕ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿತ್ತು. ಸೊ ಅದು ಯಾವ ರೀತಿ ಹ್ಯಾಕ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ ಅಂದರೆ ಒಂದೇ ಸಂದರ್ಭದಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹ ಬಿಲ್ ಗೇಟ್ಸ್ ಇರಬಹುದು, ಜೋ ಬಿಡನ್ ಇರಬಹುದು, ಅದೇ ರೀತಿ ಎಲಾನ್ ಮಸ್ಕ್, ಜೆಫ್ ಬೆಜೋಸ್, ಹೀಗೆ ಪ್ರಪಂಚದ ಪ್ರಖ್ಯಾತ ಖ್ಯಾತನಾಮರು, ಅದು ಬಿಸ್ನೆಸ್ ಮೆನ್ಸ್ ಇರಬಹುದು, ರಾಜಕಾರಣಿಗಳಿರಬಹುದು, ಅದೇ ರೀತಿ ಪ್ರಖ್ಯಾತ ಹಾಲಿವುಡ್ನ ನಟ ನಟಿಯರಿರಬಹುದು, ಅವರೆಲ್ಲರೂ ಅಕೌಂಟ್ಸನ್ನು ಹ್ಯಾಕ್ ಮಾಡಿಬಿಟ್ಟು ಅಲ್ಲಿ ಟ್ವೀಟನ್ನು ಮಾಡಲಾಗಿತ್ತು. ಎಂತಹ ಟ್ವೀಟನ್ನು ಮಾಡಲಾಗಿತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇರಬಹುದು. ಟ್ವೀಟಲ್ಲಿ ಏನಂತ ಒಂದು ಕಂಟೆಂಟ್ ಇತ್ತು ಅಂತ ಕೂಡ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಮುಂದಿನ ಸ್ಲೈಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಿಲ್ ಗೇಟ್ಸ್ ಅವರ ಒಂದು ಅಕೌಂಟ್ನಿಂದ ಮಾಡಿರ್ತಕ್ಕಂಥ ಒಂದು ಫೇಕ್ ಒಂದು ಹ್ಯಾಕ್ ಟ್ವೀಟ್. ಅದೇನು ಹೇಳ್ತಪ್ಪ ಅಂತ ಹೇಳಿದ್ರೆ, ನಾನು ಜನರಿಗೆ ಏನಾದರೂ ವಾಪಸ್ ಕೊಡಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ಸೊ ನೀವು ಕೆಳಗಿನ ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನನಗೆ $1000 $1,000 ಅಮೆರಿಕನ್ ಡಾಲರ್ಸ್ ಅಷ್ಟು ಹಣವನ್ನು ಕಳಿಸ್ತೀರಿ ಅಂತ ಹೇಳಿದ್ರೆ ನಾನು ನಿಮಗೆ ವಾಪಸ್ ಆಗಿ $2,000 ಹಣವನ್ನು ಕಳಿಸ್ತೀನಿ, ಡಬಲ್ ಮಾಡಿಬಿಟ್ಟು ಕಳಿಸ್ತೀನಿ ಅಂತ ಹೇಳಿ ಹೇಳುವಂತಹ ಒಂದು ಟ್ವೀಟನ್ನು ಅವರು ಕೇವಲ ಬಿಲ್ ಗೇಟ್ಸ್ ಮಾತ್ರವಲ್ಲ, ಬಹಳಷ್ಟು ಜನ ಜೆಫ್ ಬೆಜೋಸ್ ಇರಬಹುದು, ಮಸ್ಕ್ ಇರಬಹುದು, ಹೀಗೆ ಹಲವಾರು ಜನರ ಒಂದು ಖಾತೆಯಿಂದ ಟ್ವೀಟ್ ಮಾಡಿದ್ರು. ಆ್ಯಂಡ್ ಇದನ್ನು ನಂಬಿದಂತಹ ಹಲವಾರು ಜನ ಟ್ವಿಟರ್ ಬಳಕೆದಾರರು ಮೋಸ ಕೂಡ ಹೋಗಿದ್ರು. ಬಿಕಾಸ್ ನಿಮಗೆ ಕಾಣಿಸ್ತಾ ಇದೆ ಸುಮಾರು $1,16,000 ಅಮೆರಿಕನ್ ಡಾಲರ್ಸ್ ಅಷ್ಟು ಹಣವನ್ನು ಅವರು ಹೇಳಿದಂತಹ ಲಿಂಕ್ಗೆ ಕಳಿಸ್ಬಿಟ್ಟಿದ್ರು ಜನತೆ. ಸೊ ಇಷ್ಟು ಹಣ ಈಗ ಕಳ್ತನವಾಯಿತು. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಚಾಣಾಕ್ಷತನವನ್ನು ಏನು ಬಳಸಿದ್ದಾರಪ್ಪ ಇದನ್ನು ಹ್ಯಾಕ್ ಮಾಡಿರೋರು ಅಂತ ಹೇಳಿದ್ರೆ ಅವರಲ್ಲಿ ಬಿಟ್ಕಾಯಿನ್ಸನ್ನು ಕೇಳಿದ್ದಾರೆ. ನೋಡಿ, ಅವರು ಒಂದು ವೇಳೆ ಮಾಮೂಲಿ ಹಣವನ್ನು ಕೇಳಿದ್ರು ಅಂತ ಹೇಳಿದ್ರೆ ಯಾವುದೋ ಒಂದು ಬ್ಯಾಂಕ್ ಖಾತೆಯ ಅಡ್ರೆಸ್ ಕೊಡಬೇಕಾಗಿತ್ತು. ಸೊ ಆ ಬ್ಯಾಂಕ್ ಖಾತೆಗೆ ಹಣ ಹೋಯಿತು ಅಂತ ಹೇಳಿದ್ರೆ ಆ ಬ್ಯಾಂಕ್ ಖಾತೆ ಎಲ್ಲಿದು, ಯಾರು ಅದರ ಒಂದು ವಾರಸುದಾರರು, ಅವರು ಎಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ತನಿಖಾ ಸಂಸ್ಥೆಗಳು ಅವರನ್ನು ಬೆನ್ನು ಹತ್ತುವಂತಹ ಅಪಾಯ ಇತ್ತು. ಅದನ್ನು ಮನಗಂಡಿರ್ತಕ್ಕಂತಹ ಈ ಚಾಣಾಕ್ಷ ಹ್ಯಾಕರ್ಗಳು ಬಿಟ್ಕಾಯಿನ್ಸ್ ರೂಪದಲ್ಲಿ ಹಣವನ್ನು ಪಾವತಿ ಮಾಡಲಿಕ್ಕೆ ಹೇಳಿದ್ರು. ಇದರಲ್ಲಿ $1,16,000 ಅಮೆರಿಕನ್ ಡಾಲರ್ಸ್ ಅಷ್ಟು ಹಣ ಪೋಲಾಗಿ ಹೋಗಿದೆ. ಆ್ಯಂಡ್ ಯಾರು ಕೂಡ ನಿಮಗೆ ನೇರವಾಗಿ ಯಾರ್ಯಾರ ಅಕೌಂಟ್ ಹ್ಯಾಕ್ ಆಗಿತ್ತು ಇಂತಹ ಪ್ರಶ್ನೆಗಳನ್ನ ಕೇಳಲ್ಲ. ಬಟ್ ಆದರೂ ಕೂಡ ಗೊತ್ತಿರಬೇಕಾಗುತ್ತೆ ನಿಮಗೆ ಹ್ಯಾಕರ್ಸ್ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ. ಬಿಕಾಸ್ ಬಹಳಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಲಿಕ್ಕೆ ಕೂಡ ಯೋಚನೆಯನ್ನು ಮಾಡ್ತಿದ್ದವರು. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವ್ಯಾವ ರಂಗಗಳಲ್ಲಿ ಅಪರಾಧಗಳನ್ನ ಯಾವ್ಯಾವ ರೀತಿ ಮಾಡಬಹುದು. ಆ್ಯಂಡ್ ಅದೇ ರೀತಿ ಬಿಟ್ಕಾಯಿನ್ಸ್ ಕೂಡ ಬಹಳ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಬಿಟ್ಕಾಯಿನ್ಸ್ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಕಳೆದ ಕೆಲವು ವರ್ಷಗಳ ಹಿಂದೆ ಬಿಟ್ಕಾಯಿನ್ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. 1-2 ವರ್ಷಗಳ ಹಿಂದೆ ಸಾಕಷ್ಟು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಿಟ್ಕಾಯಿನ್ಸ್ನ ಚರ್ಚೆ ಉಂಟಾಗ್ತಾ ಇತ್ತು. ನೋಡಿ, ಬಿಟ್ಕಾಯಿನ್ಸ್ನ ಸಂದರ್ಭದಲ್ಲಿ ನಾವು ಪ್ರಪಂಚದ ಹಣಕಾಸು ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಬಿಟ್ಕಾಯಿನ್ಸ್ ಅಂದರೆ ಒಂದು ಮೂಲಭೂತವಾಗಿ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಒಂದು ಗೂಢ ಕರೆನ್ಸಿ ಅಂತ ಹೇಳ್ಬಹುದು. ನಿಮಗೆ ಅವ್ರ ಕೈಯಲ್ಲೇ ನಿಮಗೇನು ನೋಟ್ ಕೊಡಲ್ಲ ಅಥವಾ ಕಾಯಿನ್ ಕೊಡಲ್ಲ, ಬಟ್ ಡಿಜಿಟಲ್ ಫಾರ್ಮ್ಯಾಟಲ್ಲಿ ನಿಮಗೆ ಕಾಯಿನ್ಸನ್ನು ಒಂದು ಕರೆನ್ಸಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಅದು ಕಂಪ್ಲೀಟಾಗಿ ಒಂದು ಲಾಕ್ ಆಗಿರುತ್ತೆ, ಯಾರು ಕೂಡ ಅದನ್ನು ಆಕ್ಸೆಸ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಪಾಸ್ವರ್ಡನ್ನು ಹೊಡೆದೇ ಅದನ್ನು ಓಪನ್ ಮಾಡಬಹುದು ಮತ್ತು ಟ್ರಾನ್ಸಾಕ್ಟ್ ಮಾಡಬಹುದು. ಆ್ಯಂಡ್ ಈ ಒಂದು ವಿಚಾರವನ್ನು ನಾವು ಮಾತಾಡ್ತಿರೋ ಕಾರಣದಿಂದ ಸ್ವಲ್ಪ ಇತಿಹಾಸವನ್ನು ನಾವು ಮೆಲುಕು ಹಾಕ್ತಾ ಹೋಗೋಣ. ನೋಡಿ, ನಮ್ಮ ಏನು ಸಿವಿಲೈಸೇಷನ್ ಅಥವಾ ನಾಗರಿಕತೆ ಶುರುವಾಯಿತು. ನಾಗರಿಕತೆ ಶುರುವಾದಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಈ ಕರೆನ್ಸಿ ಅನ್ನುವಂತಹ ಕಾನ್ಸೆಪ್ಟ್ ಇರಲಿಲ್ಲ, ದೇಶಗಳೇ ಇರಲಿಲ್ಲ. ಸೊ ಕರೆನ್ಸಿ ಅನ್ನೋದು ಕೂಡ ಇರಲಿಲ್ಲ. ಸೊ ಅಂದಿನ ಸಂದರ್ಭದಲ್ಲಿ ಬಾರ್ಟರ್ ಸಿಸ್ಟಮ್ ಅನ್ನು ಬಳಕೆ ಮಾಡಲಾಗ್ತಾ ಇತ್ತು. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಅತ್ಯಂತ ಪುರಾತನವಾದಂತಹ ಒಂದು ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಲ್ಲಿ ಏನ್ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬಳಿ ಒಂದು ಮೂಟೆ ಭತ್ತ ಇದೆ, ನಿಮಗೆ ರಾಗಿ ಬೇಕಾಗಿರುತ್ತೆ. ಸೊ ನೀವೇನ್ ಮಾಡ್ತೀರಾ, ಪಕ್ಕದ ಮನೆಯವನು ಯಾರೋ ಒಬ್ಬನ ಹತ್ರ ರಾಗಿ ಇರುತ್ತೆ, ಅವನ ಹತ್ರ ಮಾತಾಡ್ಬಿಟ್ಟು ಒಂದಷ್ಟು ಭತ್ತವನ್ನು ಕೊಟ್ಟು ರಾಗಿಯನ್ನು ತೆಗೆದುಕೊಳ್ತೀರಾ. ಇದೇ ರೀತಿ ನಿಮಗೆ ಯಾವ ಒಂದು ವಸ್ತು ಬೇಕು ಮತ್ತೊಂದು ವಸ್ತುವನ್ನು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂತೀರಾ. ಇದನ್ನ ಬಾರ್ಟರ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಇವತ್ತಿಗೂ ಕೂಡ ಕೆಲವೊಂದು ಕುಗ್ರಾಮಗಳ ಪ್ರದೇಶದಲ್ಲಿ ಬಾರ್ಟರ್ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಳ್ಳಲಾಗಿರುತ್ತೆ. ಬಟ್ ಯಾವಾಗ ಈ ಒಂದು ಮಾನವ ಜನಾಂಗ ಅಭಿವೃದ್ಧಿ ಹೊಂದ್ತಾ ಹೋಯಿತು, ಈ ನಾಗರಿಕತೆ ಬೆಳೀತಾ ಹೋಯಿತು, ಅವಾಗ ನಾಗರಿಕರಿಗೆ ಈ ಒಂದು ಕರೆನ್ಸಿ ಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗ್ತಾ ಹೋಯಿತು. ಆ್ಯಂಡ್ ಹಿಂದಿನ ಕಾಲದಲ್ಲಂತೂ ಕರೆನ್ಸಿ ಅಂತ ಹೇಳಿದ್ರೆ ನೀವೆಲ್ಲ ಕೇಳಿರ್ತೀರಾ, ಗೋಲ್ಡ್ ಕಾಯಿನ್ಸ್ ಅನ್ನು ಯೂಸ್ ಮಾಡ್ತಿದ್ರು, ಸಿಲ್ವರ್ ಇರಬಹುದು, ಬ್ರೌನ್ಸ್ ಇರಬಹುದು, ಅದೇ ರೀತಿ ಕೆಲವೊಂದು ಭಾಗಗಳಲ್ಲಿ ಉಪ್ಪು ಅಥವಾ ಸಾಲ್ಟ್ ಅನ್ನು ಕೂಡ ಬಳಕೆ ಮಾಡಲಾಗ್ತಾ ಇತ್ತು. ಬಟ್ ಅಂದಿನ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಸಾಲ್ಟ್ ಅಥವಾ ಉಪ್ಪಿಗೆ ಬಹಳಷ್ಟು ಡಿಮ್ಯಾಂಡ್ ಇರ್ತಾ ಇತ್ತು. ಈ ಸಾರಿಗೆ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಸೊ ಉಪ್ಪನ್ನು ಕೂಡ ಒಂದು ಕಾಲದಲ್ಲಿ ಈ ಕರೆನ್ಸಿಯನ್ನಾಗಿ ಬಳಕೆ ಮಾಡಲಾಗ್ತಾ ಇತ್ತು. ಬಟ್ ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು, ಅವತ್ತಿನ ಕರೆನ್ಸಿಗೂ ಇವತ್ತಿನ ಕರೆನ್ಸಿಗೂ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಅವತ್ತಿನ ಕರೆನ್ಸಿಗೆ ಬೆಲೆ ಇರ್ತಾ ಇತ್ತು, ಇವತ್ತಿನ ಕರೆನ್ಸಿಯಲ್ಲಿ ಬೆಲೆನೇ ಇಲ್ಲ. ಫಾರ್ ಎಕ್ಸಾಂಪಲ್, ಅವಾಗ ಒಂದು ವರಹ, ಒಂದು ಗೋಲ್ಡ್ ಕಾಯಿನ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ವ್ಯಾಲ್ಯೂ ಇತ್ತು, ಅಂದ್ರೆ ಮೌಲ್ಯ ಇತ್ತು. ಬಟ್ ಈಗ ನೀವು ಒಂದು 100 ರೂಪಾಯಿಯ ಒಂದು ನೋಟ್ ನೋಡ್ತೀರಾ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಶೀಟ್ ಆಫ್ ಪೇಪರ್.
ಒಂದು 3-4 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪೇಪರ್ ಶೀಟ್ ಅಷ್ಟೇ, ಅದಕ್ಕೆ ಪ್ರಿಂಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ಕೇವಲ 3-4 ರೂಪಾಯಿ ಖರ್ಚಾಗಿರ್ಬೋದು. ಸೊ ಅದಕ್ಕೆ ತನ್ನದೇ ಆದಂತಹ ಒಂದು ಬೆಲೆ ಇಲ್ಲ. ಹಾಗಾಗಿ ನಾವು ಅದನ್ನು ಫೇಸ್ ವ್ಯಾಲ್ಯೂ ಅಥವಾ ಮುಖ ಬೆಲೆ ಅಂತ ಕರಿತೀವಿ. ಈಗ ನಾವೆಲ್ಲ ಏನು ಬಳಕೆ ಮಾಡ್ತೀವಿ, ಅದು ಟೋಕನ್ ಕರೆನ್ಸಿ, ಅಂದರೆ ತನ್ನದೇ ಆದಂತಹ ಮೌಲ್ಯವನ್ನು ಹೊಂದಿರಲ್ಲ, ಕೇವಲ ಒಂದು ಟೋಕನ್ ಕರೆನ್ಸಿ ಮಾತ್ರ. ಸೊ ಹಾಗಾಗಿ ಇವತ್ತಿಗೂ ಕೂಡ ನೀವು ನಮ್ಮ ರೂಪಾಯಿಗಳ ನೋಟನ್ನು ತೆಗೆದು ನೋಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಕೆಳಭಾಗದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಒಂದು ಸಹಿಯನ್ನು ಮಾಡಿರ್ತಾರೆ. ಐ ಪ್ರಾಮಿಸ್ ಟು ಪೇ ದ ಬೇರರ್ ಆಫ್ ದಿಸ್ ಎ ಸಮ್ ಆಫ್ 100 rupees. ಅಂದರೆ 100 ರೂಪಾಯಿ ನೋಟ್ ಇತ್ತು ಅಂತ ಹೇಳಿದ್ರೆ ಈ ಒಂದು ನೋಟನ್ನು ತೋರಿಸಿದಂತಹ ವ್ಯಕ್ತಿಗೆ ನಾನು 100 ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿ ಬೇರೆ ಯಾರು ಅಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಒಂದು ಪ್ರಾಮಿಸ್ ಮಾಡಿ ಸೈನ್ ಅನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಇದೊಂದು ಟೋಕನ್ ಕರೆನ್ಸಿ, ಅದಕ್ಕೆ ತನ್ನದಾದಂತಹ ಒಂದು ವ್ಯಾಲ್ಯೂ ಇಲ್ಲ, ಕೇವಲ ಒಂದು ಟೋಕನ್ ಆಗಿ ಬಳಕೆ ಮಾಡಲಾಗುತ್ತೆ. ಅದು ಈ ಒಂದು ಆಧುನಿಕ ಜಗತ್ತಿನಲ್ಲಿ ಬಳಕೆ ಮಾಡತಕ್ಕಂತಹದ್ದು. ಬಟ್ ಹಿಂದಿನ ಕಾಲದಲ್ಲಿ ಈ ಒಂದು ಟೋಕನ್ ಕರೆನ್ಸಿಯ ಬದಲಾಗಿ ನಾವು ನೇರವಾಗಿ ಸಿಲ್ವರ್, ಗೋಲ್ಡ್ ಅಥವಾ ಈ ಒಂದು ತಾಮ್ರದ ಒಂದು ಕಾಯಿನ್ಗಳನ್ನು ಬಳಕೆ ಮಾಡ್ತಾ ಇದ್ವಿ. ಸೊ ಅದು ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಟ್ ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಈ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡಲಾಗ್ತಾ ಇರುತ್ತೆ. ಸೊ ಕ್ರಿಪ್ಟೋ ಕರೆನ್ಸಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ನೋಟನ್ನು ಕೊಡಲ್ಲ, ಕಾಯಿನನ್ನು ಕೊಡಲ್ಲ, ಬದಲಾಗಿ ಅವರು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಹಣವನ್ನು ಕೊಡ್ತಾರೆ. ತುಂಬಾ ಕಾಸ್ಟ್ಲಿ. ಪ್ರಸಕ್ತವಾಗಿ ಒಂದು ಬಿಟ್ಕಾಯಿನ್ ಬೇಕು ಅಂತ ಹೇಳಿದ್ರೆ ಸುಮಾರು 6-7 ಲಕ್ಷ ರೂಪಾಯಿಗಳನ್ನ ನಾವು ಪಾವತಿ ಮಾಡಬೇಕಾಗುತ್ತೆ. ಸೊ ಬಿಟ್ಕಾಯಿನ್ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನಾವು ಈ ಕರೆನ್ಸಿ ಬಗ್ಗೆ ಮಾತಾಡ್ತಿರೋದ್ರಿಂದ ಮತ್ತೊಂದು ಕೂಡ ನಿಮಗೆ ಹಲವಾರು ಬಾರಿ ಪ್ರಶ್ನೆ ಆಗಿರುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತದ ಪ್ರತಿಯೊಂದು ನೋಟಿನ ಮೇಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಸಿಗ್ನೇಚರ್ ಇರುತ್ತೆ. ಬಟ್ ಕೇವಲ ಒಂದು ನೋಟ್ನ ಮೇಲೆ ಅವರ ಸಹಿ ಇರಲ್ಲ. ಅದು ಯಾವ ನೋಟು ಅಂತ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಅದು ಬೇರೆ ಯಾವುದೂ ಅಲ್ಲ, 1 ರೂಪಾಯಿಯ ನೋಟು. 1 ರೂಪಾಯಿ ನೋಟ್ ನೀವೇನು ನೋಡಿದ್ದೀರಾ, ಇನ್ನೂ ಕೂಡ ಅದು ಕೆಲವೊಂದು ಜಾಗಗಳಿಗೆ ಅಸ್ತಿತ್ವದಲ್ಲಿದೆ. ಸೊ 1 ರೂಪಾಯಿ ನೋಟ್ ಏನಿರುತ್ತೆ ಅದರ ಮೇಲೆ ಸಹಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಹಾಕಲ್ಲ, ಬದಲಾಗಿ ಫೈನಾನ್ಸ್ ಸೆಕ್ರೆಟರಿ, ಹಣಕಾಸು ಕಾರ್ಯದರ್ಶಿ ಅದರ ಮೇಲೆ ಸೈನ್ ಹಾಕ್ತಾರೆ. ಅಂಡ್ ಪ್ರಸಕ್ತವಾಗಿ ಹಣಕಾಸು ಕಾರ್ಯದರ್ಶಿ ಯಾರಪ್ಪ ಅಂತ ಹೇಳಿದ್ರೆ ಅಜಯ್ ಭೂಷಣ್ ಪಾಂಡೆ. ಸೊ ಅವರು ಪ್ರಸಕ್ತವಾಗಿ ಹಣಕಾಸು ಕಾರ್ಯದರ್ಶಿ ಆಗಿದ್ದಾರೆ. ಜಸ್ಟ್ ಗೊತ್ತಿರಬೇಕಾಗುತ್ತೆ ನಿಮಗೆ ಯಾರು ಫೈನಾನ್ಸ್ ಸೆಕ್ರೆಟರಿ, ಯಾವ ಒಂದು ನೋಟ್ನ ಮೇಲೆ ಅವರು ಸೈನ್ ಹಾಕ್ತಾರೆ, ಉಳಿದಂತಹ ಎಲ್ಲ ನೋಟ್ನ ಮೇಲೆ RBI ಗವರ್ನರ್ ಸೈನ್ ಹಾಕ್ತಾರೆ. ಅಂಡ್ ಮತ್ತೊಂದು ವಿಚಾರ ಕೂಡ ಕೇಳಬಹುದು, ನಮ್ಮ ದೇಶದಲ್ಲಿ ನೋಟ್ಗಳನ್ನ ಪ್ರಿಂಟ್ ಮಾಡ್ತಕ್ಕಂತಹದ್ದು RBI ಅಂತ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಬಟ್ ಅದೇ ರೀತಿ ಈ ಕಾಯಿನ್ಸ್ ಅನ್ನ ಯಾರು ಪ್ರಿಂಟ್ ಮಾಡ್ತಾರೆ ನೋಡಿ, ಕಾಯಿನ್ಸ್ನ ಪ್ರಿಂಟ್ ಮಾಡೋಕ್ಕಾಗಲ್ಲ, ಅದನ್ನ ಟಂಕಿಸಬೇಕು, ಮಿಂಟಿಂಗ್ ಅಂತ ಕರಿಬಹುದು ಇಂಗ್ಲಿಷ್ನಲ್ಲಿ. ನೋಟನ್ನ ಪ್ರಿಂಟ್ ಮಾಡಬಹುದು, ಬಟ್ ಕಾಯಿನ್ಸ್ ಅನ್ನ ಟಂಕಿಸುವುದು ಅಥವಾ ಮಿಂಟಿಂಗ್ ಅಂತ ಕರೀತಾರೆ. ಸೊ ನಮ್ಮ ಭಾರತದಲ್ಲಿ ಕಾಯಿನ್ಸ್ ಅನ್ನ ಮಿಂಟ್ ಮಾಡತಕ್ಕಂತಹ ಒಂದು ಹಕ್ಕಿರ್ತಕ್ಕಂತಹದ್ದು RBIಗೆ ಅಲ್ಲ, ಬದಲಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ, ಕೇವಲ ಭಾರತೀಯ ಸರ್ಕಾರ ಅದನ್ನ ಮಿಂಟ್ ಮಾಡುತ್ತೆ. ಸೊ ನೋಟನ್ನ ಪ್ರಿಂಟ್ ಮಾಡೋದೇ ಬೇರೆ, ಕಾಯಿನ್ಸ್ ಅನ್ನ ಟಂಕಿಸುವುದೇ ಬೇರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಕಡೆ RBI ಬರುತ್ತೆ ಮತ್ತು ಈ ಕಡೆ ಭಾರತೀಯ ಸರ್ಕಾರ ಬರುತ್ತೆ. ಅಂಡ್ ಅದೇ ರೀತಿ ನೀವು ಬಿಟ್ಕಾಯಿನ್ಸ್ ಬಗ್ಗೆ ನೋಡ್ತಾ ಇದ್ದೀರಾ, 2008-9 ಸಂದರ್ಭದಲ್ಲಿ ಇದರ ಒಂದು ಸ್ಥಾಪನೆ ಆಗುತ್ತೆ. ಅಂಡ್ ಇದನ್ನ ಒಂದು ವಿಶಿಷ್ಟವಾದಂತಹ ಸಂಗತಿ ಅಂತ ಹೇಳಿದ್ರೆ ಬಿಟ್ಕಾಯಿನ್ಸ್ ಅನ್ನ ಇದುವರೆಗೂ ಪ್ರಪಂಚದಲ್ಲಿ ಯಾರು ಹುಟ್ಟಾಕಿದ್ರು ಅಂತಾನೆ ಗೊತ್ತಿಲ್ಲ. ಅದು ಒಬ್ಬ ಅನಾಮಧೇಯ ವ್ಯಕ್ತಿ. ಆ ವ್ಯಕ್ತಿಯ ಹೆಸರು ಮಾತ್ರ ಗೊತ್ತಿದೆ ನಮಗೆ, ಸಟೋಶಿ ನಕಾಮೋಟೋ. ನಿಮಗೆ ಇಲ್ಲೇನು ಕಾಣಿಸ್ತಾ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಬಿಟ್ಕಾಯಿನ್ಸ್ ಅನ್ನ ಹುಟ್ಟಾಕಿದ್ದು ಯಾರು ಅಂತ ಹೇಳಿದ್ರೆ ಸಟೋಶಿ ನಕಾಮೋಟೋ. ಅದರ ಹೆಸರು ಹೇಳುವಂತೆ ಒಂದು ಜಪನೀಸ್ ಹೆಸರಾಗಿದೆ. ಸೊ ಜಪಾನ್ ದೇಶದಲ್ಲಿ ಇದು ಮೂಲತಃ ಅಭಿವೃದ್ಧಿ ಆಯಿತು ಅಂತ ಹೇಳಲಾಗುತ್ತೆ. ಬಟ್ ಸಟೋಶಿ ನಕಾಮೋಟೋ ಅವರು ಒಬ್ಬ ವ್ಯಕ್ತಿನೋ ಅಥವಾ ಒಂದು ಸಂಘಟನೆಯೋ ಅಥವಾ ಒಂದು ಜನರ ಗುಂಪು ಅಂತ ನಮಗಿನ್ನೂ ಕೂಡ ಗೊತ್ತಾಗಿಲ್ಲ. ಅದಿನ್ನೂ ಕೂಡ ಅನಾಮಧೇಯ ಆಗಿ ಉಳ್ಕೊಂಡ್ಬಿಟ್ಟಿದೆ. ಬಟ್ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂತಹದ್ದು ಡೋರಿಯಾ ನಕಾಮೋಟೋ ಅಂತ ಒಬ್ಬ ವ್ಯಕ್ತಿ, ಜಪಾನೀಸ್ ವ್ಯಕ್ತಿ. ಇವರೇ ಈ ಒಂದು ಬಿಟ್ಕಾಯಿನ್ಸ್ ಅನ್ನ ಹುಟ್ಟು ಹಾಕಿದ್ದಾರೆ ಅಂತ ಕೆಲವು ದಿನಗಳ ಹಿಂದೆ ಒಂದು ಗುಲ್ಲೆದ್ದಿತ್ತು. ಬಟ್ ಇದನ್ನ ಇವರು ನಿರಾಕರಣೆಯನ್ನ ಮಾಡಿದ್ರು. ಸೊ ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸಟೋಶಿ ನಕಾಮೋಟೋ ಅನ್ನುವಂತಹ ಹೆಸರು ನೀವು ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಬಿಟ್ಕಾಯಿನ್ಸ್ ಕೇವಲ ಒಂದು ಎಕ್ಸಾಂಪಲ್ ಮಾತ್ರ. ಪ್ರಪಂಚಾದ್ಯಂತ ಹಲವಾರು ಈ ಕ್ರಿಪ್ಟೋ ಕರೆನ್ಸೀಸ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ನಿಮಗೆ ಬಿಟ್ಕಾಯಿನ್ಸ್ ಕಾಣಕ್ಕೆ ಸಿಗುತ್ತೆ. ಅದಾದ ಮೇಲೆ ಫೇಸ್ಬುಕ್ನವರು ತರಲಿಕ್ಕೆ ಹೊರಟಿದ್ದಂತಹ ಲಿಬ್ರಾ ಅನ್ನುವಂತಹ ಒಂದು ಕರೆನ್ಸಿ ಕೂಡ ಕಾಣಕ್ಕೆ ಸಿಗುತ್ತೆ. ಲಿಬ್ರಾ ಅಂತ ಹೇಳಿದ್ರೆ ಅದನ್ನು ಫೇಸ್ಬುಕ್ ಅವರು ಜಾರಿಗೆ ತರಕ್ಕೆ ಹೊರಟಿದ್ರು. ಬಟ್ ಅದಾದಮೇಲೆ ಸ್ವಲ್ಪ ವಿವಾದ ಉಂಟಾಗಿ ಅದನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 2019ರಲ್ಲಿ ಭಾರತದಲ್ಲಿ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಒಂದು ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿಯನ್ನು ಮಾಡಲಾಗಿತ್ತು. ಅಂತರ್ ಸಚಿವಾಲಯ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಅವರು ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಜಾರಿಗೆ ತರಬಾರದು ಅಂತ ಹೇಳಿ ಒಂದು ನಿಷೇಧ ಮಾಡಬೇಕು ಅಂತ ಹೇಳಿ ಒಂದು ರೂಲ್ಸನ್ನು ಮಾಡಿದ್ದಾರೆ. ಸೊ ಇವತ್ತಿಗೂ ಬಹುತೇಕ ಕಂಟ್ರಿಗಳಲ್ಲಿ ಈ ಬಿಟ್ಕಾಯಿನ್ಸ್ ಅನ್ನೋದು ನಿಷೇಧಕ್ಕೊಳಪಟ್ಟಿದೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಇಂಡಿಯಾ ರಿಜಿಸ್ಟರ್ಸ್ ಎ ಸ್ಟೀಪ್ ಡಿಕ್ಲೈನ್ ಇನ್ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ. MMR ಬಗ್ಗೆ ಈ ಒಂದು ಸುದ್ದಿ ಬಂದಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಥವಾ IMR ಬಗ್ಗೆ ಮಾತಾಡಿದೆ. IMR ಅಂತ ಹೇಳಿದ್ರೆ ಶಿಶು ಮರಣ ದರ. ಅದೇ ರೀತಿ ಇವತ್ತು ಮಾತಾಡ್ತಿರ್ತಕ್ಕಂತಹದ್ದು ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಥವಾ ಕನ್ನಡದಲ್ಲಿ ತಾಯಂದಿರ ಮರಣ ಪ್ರಮಾಣ ಅಂತ ಕರಿಬಹುದು. ನೋಡಿ, ಎರಡೂ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಎಸ್ಸೆ ರೈಟಿಂಗ್ ಅಲ್ಲಿ ಇರಬಹುದು ಅಥವಾ ನೇರವಾಗಿ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಅಂಡ್ ಈ ಬಾರಿ ಏನ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಕಳೆದ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ
2016ರಿಂದ 18ರ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ತಾಯಂದಿರ ಮರಣ ಪ್ರಮಾಣ ಅಥವಾ ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟ್ ಗಣನೀಯವಾಗಿ ಇಳಿಕೆಯಾಗಿದೆ. ಇದು ಬಹಳ ಸ್ವಾಗತಾರ್ಹವಾದಂತಹ ಒಂದು ಸುದ್ದಿ. 2016-18ರಲ್ಲಿ ಎಷ್ಟು ಇದೆ ಅನ್ನೋದು ಕೂಡ ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಕೇಳಬಹುದು. ಕೇವಲ 113 ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಇದೆ. ನೋಡಿ, ಇದೇ ಸಂದರ್ಭದಲ್ಲಿ ನಾವು ಈ MMR ಏನಿದೆ ಅದರ ಒಂದು ಡೆಫಿನೇಷನ್ ಅನ್ನು ಕೂಡ ತಿಳ್ಕೊಳ್ಳೋಣ. ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ತಾಯಂದಿರ ಮರಣ ಪ್ರಮಾಣ ಅಂದ್ರೆ ಕೆಳಗಿನ ಯಾವುದು ಅಂತ ಒಂದು ಡೆಫಿನೇಷನ್ ಅನ್ನು ಕೂಡ ಕೊಡ್ತಾರೆ. ಸೊ ಒಂದು ಮಾತು ನೆನಪಿಟ್ಕೊಳ್ಳಿ, MMR ಅಂತ ಹೇಳಿದ್ರೆ ಪ್ರತಿ 1 ಲಕ್ಷ ಸಜೀವ ಜನನಗಳಿಗೆ ಅಥವಾ ಪರ್ ಎವ್ರಿ 1 lakh ಲೈವ್ ಬರ್ತ್ಸ್ ಎಷ್ಟು ಜನ ತಾಯಂದಿರು ಮೃತಪಡ್ತಾರೆ ಅದನ್ನು ನಾವು ಮೆಟರ್ನಲ್ ಮೋರ್ಟಾಲಿಟಿ ರೇಷಿಯೋ ಅಂತ ಕರಿತೀವಿ. ನೀವು ಇದನ್ನ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಷಿಯೋ ಜೊತೆ ಕೂಡ ತುಲನೆ ಮಾಡಬಹುದು. IMR ಅಂತ ಹೇಳಿದ್ರೆ ಪ್ರತಿ 1000 ಸಜೀವ ಜನನಕ್ಕೆ ಎಷ್ಟು ಮಕ್ಕಳು ತೀರ್ಕೊಂತಾವೆ ಅಥವಾ ಮೃತಪಡ್ತಾವೆ ಅಂತ. ಬಟ್ MMR ಅಂತ ಹೇಳಿದ್ರೆ ಪ್ರತಿ 1 ಲಕ್ಷ ಸಜೀವ ಜನನಕ್ಕೆ ಎಷ್ಟು ಜನ ತಾಯಂದಿರು ಮೃತಪಡ್ತಾರೆ. ನೋಡಿ, ಒಂದು ಮಾತು ನೆನಪಿಟ್ಕೊಳ್ಳಿ, ತಾಯಂದಿರು ಮೃತಪಡೋದು ಅಂತ ಹೇಳಿದ್ರೆ ಹೆರಿಗೆ ಆಗ್ಬಿಟ್ಟು ಅಂದ್ರೆ ಏನು ಗರ್ಭಿಣಿ ಆಗಿದ್ದಾಗ ಅಥವಾ ಹೆರಿಗೆಯಾದ 42 ದಿನಗಳ ಒಳಗಾಗಿ ಮೃತಪಟ್ಟರೆ ಮಾತ್ರ. ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ ಡೆಫಿನೇಷನ್. ಖಂಡಿತ ಪರೀಕ್ಷೆಯಲ್ಲಿ ವೇರಿ ಮಾಡಿ ಕೇಳ್ತಾರೆ. ಹೆರಿಗೆಯಾದ 30 ದಿನ, ಹೆರಿಗೆಯಾದ 2 ತಿಂಗಳು ಹೀಗೆಲ್ಲ ಕೇಳ್ತಾ ಹೋಗ್ತಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು, ಒಬ್ಬ ಮಹಿಳೆ ಗರ್ಭಿಣಿಯಾಗಿದ್ದಾಗ ಸಾವನ್ನಪ್ಪಿದ್ರು ಕೂಡ ಆಕೆಯನ್ನ ಈ ತಾಯಂದಿರ ಮರಣ ಪ್ರಮಾಣದಲ್ಲಿ ಸೇರಿಸಲಾಗುತ್ತೆ. ಅಥವಾ ಆಕೆ ಒಂದು ಡೆಲಿವರಿ ಆದ್ಮೇಲೆ 42 ದಿನಗಳ ಒಳಗಾಗಿ ಈ ಹೆರಿಗೆಗೆ ಸಂಬಂಧಪಟ್ಟಂತಹ ಒಂದು ಕಾರಣಗಳಿಂದಾಗಿ ಆಕೆ ಮೃತಪಟ್ಟಲು ಅಂದ್ರೆ ಸ್ಟಿಲ್ ಅವರನ್ನ ಈ ಮೆಟರ್ನಲ್ ಮೋರ್ಟಾಲಿಟಿ ರೇಷಿಯೋಗೆ ಆಡ್ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಸೊ 1 ಲಕ್ಷ ಸಜೀವ ಜನನಕ್ಕೆ ಇದನ್ನ ಕಂಪೇರ್ ಮಾಡಲಾಗುತ್ತೆ. ಅದೇ ರೀತಿ IMR ಬಗ್ಗೆ ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಅದನ್ನು ಕೂಡ ಡೆಫಿನೇಷನ್ ಕೇಳಿರ್ತಾರೆ. ಶಿಶು ಮರಣ ದರ ಅಂದ್ರೆ ಕೆಳಗಿನ ಯಾವುದು ಅಂತ ಹೇಳಿ. ಪ್ರತಿ 1000 ಸಜೀವ ಜನನಕ್ಕೆ ಎಷ್ಟು ಜನ ಮಕ್ಕಳು ಮೃತಪಡ್ತಾರೆ, ಹೇಗೆ ಮೃತಪಡ್ತಾರಪ್ಪ ಅಂತ ಹೇಳಿದ್ರೆ ಹುಟ್ಟಿ 1 ವರ್ಷದ ಅವಧಿಯ ಒಳಗೆ 1 year ಆಗೋದ್ರೊಳಗೆ ಎಷ್ಟೆಲ್ಲ ಮಕ್ಕಳು ಮೃತಪಡ್ತವೆ, ಅಪೌಷ್ಟಿಕತೆ ಇರಬಹುದು, ಬೇರೆ ಬೇರೆ ಕಾಯಿಲೆಗಳಿರಬಹುದು, ಅವ್ರನ್ನೆಲ್ಲರನ್ನು ಈ ಶಿಶು ಮರಣ ದರಕ್ಕೆ ಆಡ್ ಮಾಡಲಾಗುತ್ತೆ. ಅದನ್ನ IMR ಅಂತ ಕರಿತೀವಿ. ಬಟ್ ಇವಾಗ ಮಾತಾಡ್ತಿರ್ತಕ್ಕಂತಹದ್ದು MMR. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ತಾಯಂದಿರ ಮರಣ ಪ್ರಮಾಣವನ್ನ ಯಾವ ರಾಜ್ಯ ಹೊಂದಿದೆ ಅಂತ ಕೂಡ ಖಂಡಿತ ಕೇಳ್ತಾರೆ. ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಅಸ್ಸಾಂ ರಾಜ್ಯ. ನೋಡಿ, ನಮ್ಮ ರಾಷ್ಟ್ರೀಯ ಒಂದು ಆವರೇಜ್ 113 ಇದ್ರೆ ಅಸ್ಸಾಂನಲ್ಲಿ ಬರೋಬ್ಬರಿ 215 ಇದೆ. ತುಂಬಾ ಕೆಟ್ಟದಾದಂತಹ ಪರಿಸ್ಥಿತಿ ಇದೆ. ಇದು ಏನನ್ನ ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ, ಅಸ್ಸಾಂ ರಾಜ್ಯದಲ್ಲಿ ಈ ಹೆರಿಗೆಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಚಿಕಿತ್ಸೆ ಲಭ್ಯವಿಲ್ಲ, ಆಸ್ಪತ್ರೆ ಸೌಕರ್ಯ ಇಲ್ಲ ಅಂತ ಹೇಳಿದೆ. ಸೊ ಒಂದು ಸಾರ್ವಜನಿಕ ಒಂದು ಆರೋಗ್ಯ ಸೇವೆ ಚೆನ್ನಾಗಿಲ್ಲ ಅಂತ ಅದು ಒಂದು ಇಂಡಿಕೇಟ್ ಮಾಡುತ್ತೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಅಸ್ಸಾಂನಲ್ಲಿ ಅತಿ ಹೆಚ್ಚು ಅಂದ್ರೆ 215 ತಾಯಂದಿರ ಮರಣ ಪ್ರಮಾಣ ಇದೆ. ಅದೇ ರೀತಿ ಅತಿ ಕಡಿಮೆ ಎಲ್ಲಿ ಅಂತ ಹೇಳಿದ್ರೆ ಕೇರಳ ರಾಜ್ಯದಲ್ಲಿದೆ. ಕೇರಳ ರಾಜ್ಯದಲ್ಲಿ ನೋಡ್ತಿರೋ ರೀತಿ ಕೇವಲ 43 ಇದೆ. ಸೊ ನಮಗೆ ಗೊತ್ತಿರೋ ರೀತಿ ಕೇರಳ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತಹ ಒಂದು ರಾಜ್ಯ ಆಗಿದೆ, ಸಾಕಷ್ಟು ಮುಂದುವರೆದಿದೆ. ಹಾಗಾಗಿ ಅಲ್ಲಿನ ಆರೋಗ್ಯ ಸೇವೆಯಲ್ಲೂ ಕೂಡ ತುಂಬಾ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಕಂಡು ಬಂದಿದೆ. ಸೊ ಅಸ್ಸಾಂ ಮತ್ತು ಕೇರಳ ಎರಡೂ ಕೂಡ ಬಹಳ ಪ್ರಮುಖವಾಗುತ್ತೆ. ಅದೇ ರೀತಿ IMR ನೀವು ನೋಡ್ತಾ ಹೋಗೋದಾದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಲ್ಲಿ ಮಧ್ಯಪ್ರದೇಶ್ ಮೊದಲ ಸ್ಥಾನದಲ್ಲಿತ್ತು. ಅದು ಕಳೆದ ಹಲವಾರು ವರ್ಷಗಳಿಂದ ಮಧ್ಯಪ್ರದೇಶ್ ಮೊದಲ ಸ್ಥಾನದಲ್ಲಿದೆ. ಸೊ ಎರಡನ್ನೂ ಕೂಡ ಕೇಳಬಹುದು. IMR ಅಲ್ಲಿ ಯಾರು ಫಸ್ಟ್ ಇದ್ದಾರೆ, ಅದೇ ರೀತಿ MMR ಅಲ್ಲಿ ಯಾರು ಫಸ್ಟ್ ಇದ್ದಾರೆ. ಅದೇ ರೀತಿ ಕರ್ನಾಟಕದ ಡೇಟಾವನ್ನು ನೋಡೋದಾದ್ರೆ ನಿಮಗೆ ಕಾಣಿಸ್ತಿರ್ಬೋದು, ಕರ್ನಾಟಕದಲ್ಲಿ ಈ ತಾಯಂದಿರ ಮರಣ ಪ್ರಮಾಣ 92ರಷ್ಟಿದೆ. ನೋಡಿ, ಇದು ಕೂಡ ಅತ್ಯಂತ ಉತ್ತಮ ಸಾಧನೆ ಏನಲ್ಲ. ಬಿಕಾಸ್ ನಮ್ಮೆಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಈ ತಾಯಂದಿರ ಮರಣ ಪ್ರಮಾಣ ಅಂದ್ರೆ 92 ಕಾಣಕ್ಕೆ ಸಿಗುತ್ತೆ. ಸೊ ಇದು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಎರಡರ ಡೆಫಿನೇಷನ್ ಕೂಡ ತುಂಬಾ ಪ್ರಮುಖ, ನೋಟ್ ಡೌನ್ ಮಾಡಲೇಬೇಕಾಗುತ್ತೆ. ಅಂಡ್ ಈ ಒಂದು ರಿಪೋರ್ಟ್ ನಲ್ಲಿ ನೀವು ನಮ್ಮ ಕರ್ನಾಟಕದ ನೋಡ್ತಾ ಇದ್ದೀರಾ, ಸ್ಟೇಟ್ಸ್ MMR ರ್ಯಾಂಕಿಂಗ್ ಅಪ್ ಟು 9th ಫ್ರಮ್ 11th. ನೋಡಿ, ಇದುವರೆಗೂ ಕೂಡ ನಾವು ನಮ್ಮ ದೇಶದಲ್ಲಿ 11ನೇ ರ್ಯಾಂಕಿಂಗ್ನಲ್ಲಿ ಇದ್ವಿ. ಏನು ಮೊದಲನೇ ರ್ಯಾಂಕಲ್ಲಿ ಕೇರಳ ಇತ್ತು, ಅಂದರೆ ಅತಿ ಕಡಿಮೆ ಈ ಒಂದು ತಾಯಂದಿರ ಮರಣ ಪ್ರಮಾಣದಲ್ಲಿ ನಾವು 11ನೇ ರ್ಯಾಂಕ್ನಲ್ಲಿ ಇದ್ವಿ. ಬಟ್ ಈಗ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು 9ನೇ ಸ್ಥಾನಕ್ಕೆ ಏರಿದ್ದೇವೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಮುಂಚೆ 97 ಮರಣ ಪ್ರಮಾಣ ಇತ್ತು, ಬಟ್ ಈಗ ಅದು 92ಕ್ಕೆ ಕುಸಿದಿದೆ. ಸೊ ಹಾಗಾಗಿ ನಾವು ರ್ಯಾಂಕಿಂಗ್ನಲ್ಲಿ ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶವನ್ನು ನೋಡಿದ್ದೇವೆ, ರ್ಯಾಂಕಿಂಗ್ನಲ್ಲಿ ಮೇಲ್ಗಡೆ ಹೋಗಿದ್ದಾವೆ. ಸೊ ಈ ರೀತಿ ಕೂಡ ಕೇಳಬಹುದು, ಕರ್ನಾಟಕ ಎಷ್ಟನೇ ರ್ಯಾಂಕಲ್ಲಿದೆ ಅಂತ ಹೇಳಿದ್ರೆ 9ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೇರೆ ಬೇರೆ ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತು. ಬಹುಮುಖ್ಯವಾದಂತಹ ಕ್ರಮ ಏನು ತೆಗೆದುಕೊಳ್ತಾರೆ ಈ ತಾಯಂದಿರ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್. ನೀವು ಬಹಳ ಬಾರಿ ಕೇಳಿರ್ತೀರಾ, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಥವಾ ಸಾಂಸ್ಥಿಕ ಹೆರಿಗೆ ಅಂತ ಕರಿಬಹುದು. ನೋಡಿ, ನಮ್ಮ ರಾಜ್ಯಗಳಲ್ಲಿ ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲೇ ಹೆರಿಗೆ ಮಾಡುವಂತಹ ಒಂದು ಪದ್ಧತಿ ಜಾಸ್ತಿ ಇದೆ, ಮನೆಯಲ್ಲೇ ಡೆಲಿವರಿ ಮಾಡ್ತಾರೆ. ಬಟ್ ಅದು ಅವರ ಆರೋಗ್ಯಕ್ಕೆ ಮಾರಕ, ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಮಾರಕ ಅಂತ ಸರ್ಕಾರ ಭಾವಿಸುತ್ತೆ. ಸೊ ಹಾಗಾಗಿ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂದ್ರೆ ಅವರು ಆಸ್ಪತ್ರೆಯಲ್ಲಿ ಅಥವಾ ನರ್ಸಿಂಗ್ ಹೋಮ್ಗಳಲ್ಲಿ ಈ ಒಂದು ಡೆಲಿವರಿ ಆಗಬೇಕು ಅನ್ನೋದು ಸರ್ಕಾರದ ಒಂದು ಆಶಯ. ಅದಕ್ಕೆ ಸಾಕಷ್ಟು ಒತ್ತನ್ನು ಸರ್ಕಾರ ಕೊಡ್ತಾ ಇದೆ.
ಅದೇ ರೀತಿ ಲಕ್ಷ್ಯ ಅಂತಕ್ಕಂತಹ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಜಾರಿಗೆ ತರಲಾಗಿತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ. ಸೊ ಈ ಲೇಬರ್ ರೂಮ್ ಕ್ವಾಲಿಟಿ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋದು. ಲೇಬರ್ ರೂಮ್ ಅಂತ ಹೇಳಿದ್ರೆ ಈ ಹೆರಿಗೆ ಒಂದು ಸೌಲಭ್ಯ ಏನಿರುತ್ತೆ ಅದನ್ನು ಲೇಬರ್ ರೂಮ್ ಅಂತ ಕರೆಯಲಾಗುತ್ತೆ ಇಂಗ್ಲೀಷಲ್ಲಿ, ಲೇಬರ್ ಫೆಸಿಲಿಟಿ ಅಂತ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಜೋರ್ಡನ್ ಕೋರ್ಟ್ ಡಿಸಾಲ್ವ್ಸ್ ಮುಸ್ಲಿಂ ಬ್ರದರ್ಹುಡ್. ಮುಸ್ಲಿಂ ಬ್ರದರ್ಹುಡ್ ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ. ಇದು ಬೇಸಿಕಲಿ ಒಂದು ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ಒಂದು ಸಾಮಾಜಿಕ, ರಾಜಕೀಯ ಒಂದು ಮತ್ತು ಧಾರ್ಮಿಕ ಸಂಘಟನೆ. ಹಾಗೆ ನೋಡಿದ್ರೆ ಇದು 1928ನೇ ಇಸ್ವಿಯಲ್ಲೇ ಇದರ ಒಂದು ಸ್ಥಾಪನೆ ಉಂಟಾಗುತ್ತೆ. 1928ಅಲ್ಲಿ ಇದನ್ನ ಈಜಿಪ್ಟ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಅದಾದ ಬಳಿಕ ಸಾಕಷ್ಟು ಏಳು ಬೀಳುಗಳನ್ನು ಈ ಮುಸ್ಲಿಂ ಬ್ರದರ್ಹುಡ್ ನೋಡ್ತಾ ಬಂದಿದೆ. ಮುಸ್ಲಿಂ ಬ್ರದರ್ಹುಡ್ ಕೇವಲ ಯಾವುದೊಂದು ದೇಶದಲ್ಲಿದೆ ಅಂತಲ್ಲ, ಇದು ಸಂಪೂರ್ಣ ಅರಬ್ ವರ್ಲ್ಡ್ ಇದೆ. ಅರಬ್ ವರ್ಲ್ಡ್ ಅಂತ ಹೇಳಿದ್ರೆ ನಿಮಗೆ ಕೆಲವು ಏಷ್ಯಾ ಅಂದರೆ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಕೆಲವು ದೇಶಗಳು ಕಂಡುಬರುತ್ತೆ, ಮುಸ್ಲಿಂ ಬಾಹುಳ್ಯಂತಹ ದೇಶಗಳು. ಅವನ್ನು ನಾವು ಅರಬ್ ಪ್ರಪಂಚ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಕೂಡ ನಿಮಗೆ ಮುಂದಿನ ಒಂದು ಸ್ಲೈಡ್ನಲ್ಲಿ ಕಾಣಿಸುತ್ತೆ. ಸೊ ಈ ಅರಬ್ ಪ್ರಪಂಚದಲ್ಲಿ ಮುಸ್ಲಿಂ ಬ್ರದರ್ಹುಡ್ ಬೇರೆ ಬೇರೆ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಪಡೆದಿದೆ. ಬಟ್ 2011ರ ಸಂದರ್ಭದಲ್ಲಿ 2010-11ರಲ್ಲಿ ಇಡೀ ಅರಬ್ ಪ್ರಪಂಚಾದ್ಯಂತ ಅರಬ್ ಅಪ್ರೈಸಿಂಗ್ ಸ್ಟಾರ್ಟ್ ಆಯಿತು. ಅದನ್ನು ಅರಬ್ ಸ್ಪ್ರಿಂಗ್ ಅಂತ ಕರೆಯಲಾಗುತ್ತೆ. ಅರಬ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಸರ್ಕಾರಗಳೇನಿರುತ್ತೆ ಆ ಸರ್ಕಾರದ ವಿರುದ್ಧ ಅಲ್ಲಿನ ಜನತೆ ಭುಗಿಲೆದ್ರು. ಆ್ಯಂಡ್ ಇದೇ ಒಂದು ಬಂಡಾಯದಲ್ಲಿ ಲಿಬಿಯಾದ ಖ್ಯಾತ ಒಬ್ಬ ಸರ್ವಾಧಿಕಾರಿಯಾಗಿದ್ದಂತಹ ಮುಅಮ್ಮರ್ ಗಡಾಫಿ ಮೃತಪಡ್ತಾನೆ. ಅದೇ ರೀತಿ ಈಜಿಪ್ಟ್ನ ಒಬ್ಬ ಡಿಕ್ಟೇಟರ್ ಅಥವಾ ಸರ್ವಾಧಿಕಾರಿಯಾಗಿದ್ದಂತಹ ಹೊಸ್ನಿ ಮುಬಾರಕ್ ಅವರು ಕೂಡ ಪದಚ್ಯುತಗೊಳ್ತಾರೆ. ಸೊ ಅರಬ್ ಸ್ಪ್ರಿಂಗ್ 2011ರಲ್ಲಿ ನಡೆಯುತ್ತೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಟ್ ಈ ಅರಬ್ ಸ್ಪ್ರಿಂಗ್ ನಡಿಬೇಕಾದ್ರೆ ಮುಸ್ಲಿಂ ಬ್ರದರ್ಹುಡ್ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿತು ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ 2013ರ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳು ಅಂದರೆ ಬಹಳಷ್ಟು ಮುಸ್ಲಿಂ ದೇಶಗಳೇ ಈ ಮುಸ್ಲಿಂ ಬ್ರದರ್ಹುಡ್ ಅನ್ನುವಂತಹ ಒಂದು ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಸಂಘಟನೆಯ ಮೇಲೆ ನಿರ್ಬಂಧವನ್ನು ಹೇರ್ತಾ ಬಂದವು. ಕೆಲವು ದೇಶಗಳಂತೂ ಅದನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಥವಾ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಡೆಸಿಗ್ನೇಟ್ ಮಾಡ್ತಾ ಬಂದವು. ಇದರಲ್ಲಿ ಮುಂಚೂಣಿಯಲ್ಲಿ ಈಜಿಪ್ಟ್ ನಿಲ್ಲುತ್ತೆ. ಈಜಿಪ್ಟ್ನಲ್ಲಿ ಇದು ಅರಾಜಕತೆಗೆ ಕಾರಣ ಉಂಟು ಮಾಡುತ್ತೆ, ಅಲ್ಲಿನ ಸರ್ಕಾರದ ವಿರುದ್ಧ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳಿ ಮುಸ್ಲಿಂ ಬ್ರದರ್ಹುಡ್ ಅನ್ನ ನಿಷೇಧಕ್ಕೊಳಪಡಿಸಲಾಯಿತು. ಅದಾದ ಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, ಹೀಗೆ ಪ್ರಪಂಚದ ಪ್ರಮುಖ ಇಸ್ಲಾಮಿಕ್ ದೇಶಗಳೇ ಈ ಮುಸ್ಲಿಂ ಬ್ರದರ್ಹುಡ್ ಅನ್ನ ನಿಷೇಧಕ್ಕೊಳಪಡಿಸಿದ್ವು. ನಾನು ಆಗಲೇ ಹೇಳಿದಂಗೆ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳಿದ್ರೆ ಒಂದು ಮುಸಲ್ಮಾನರ ಧಾರ್ಮಿಕ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಸಂಘಟನೆ. ಇದು ಸುನ್ನಿ ಮುಸಲ್ಮಾನ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಈಜಿಪ್ಟ್ನಲ್ಲಿ ಇದರ ಪ್ರಾರಂಭವಾಯಿತು. ಇದು ಬೇರೆ ಬೇರೆ ದೇಶಗಳಲ್ಲಿ ಸರ್ಕಾರವನ್ನು ಕೂಡ ರಚನೆ ಮಾಡಿತ್ತು, ಪೊಲಿಟಿಕ್ಸಲ್ಲಿ ಕೂಡ ಇತ್ತು. ಬಟ್ ಈಗ ಇದನ್ನ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅಂತಾನೆ ಬಹಳಷ್ಟು ದೇಶಗಳಲ್ಲಿ ಥಿಂಕ್ ಮಾಡಲಾಗುತ್ತೆ. ಆ್ಯಂಡ್ ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಮತ್ತೊಂದು ಹೊಸ ಸೇರ್ಪಡೆ ಜೋರ್ಡನ್ ಅಂತಕ್ಕಂತಹ ಒಂದು ದೇಶ ಕಂಡುಬರುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ಇಸ್ರೇಲ್ ದೇಶದ ಬಳಿ ಕಂಡುಬರ್ತಕ್ಕಂತಹ ಒಂದು ದೇಶ ಜೋರ್ಡನ್. ಅದು ಕೂಡ ಒಂದು ಮುಸ್ಲಿಂ ದೇಶವಾಗಿದೆ. ಬಟ್ ಆದರೂ ಕೂಡ ಅವರು ಈ ಮುಸ್ಲಿಂ ಬ್ರದರ್ಹುಡ್ಗೆ ಅದನ್ನು ಡಿಸಾಲ್ವ್ ಮಾಡಬೇಕು, ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅಲ್ಲಿನ ಒಂದು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇಡೀ ಅರಬ್ ಪ್ರಪಂಚಾದ್ಯಂತ ಸಾಕಷ್ಟು ಚಾಪನ್ನು ಮೂಡಿಸಿದಂತಹ ಸಂಘಟನೆ ಮುಸ್ಲಿಂ ಬ್ರದರ್ಹುಡ್ ಅದನ್ನು ಇತ್ತೀಚೆಗಷ್ಟೇ ಯಾವ ದೇಶದ ಕೋರ್ಟ್ ಅಥವಾ ಯಾವ ದೇಶದ ನ್ಯಾಯಾಲಯ ವಿಸರ್ಜಿಸಬೇಕು ಅಂತ ಹೇಳಿ ತೀರ್ಪನ್ನು ಕೊಡ್ತು ಅಂತ ಹೇಳಿದ್ರೆ ಖಂಡಿತ ಜೋರ್ಡಾನ್ ದೇಶ ತೀರ್ಪು ಕೊಡ್ತು. ಅದೇ ರೀತಿ ಜೋರ್ಡನ್ನ ಕ್ಯಾಪಿಟಲ್ ಅಮ್ಮನ್ ನಿಮಗೆ ಕಾಣಿಸ್ತಾ ಇದೆ. AMMAN ಜೋರ್ಡಾನ್ ದೇಶದ ಕ್ಯಾಪಿಟಲ್ ಆಗಿರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸುದ್ದಿಯಾಗಿದೆ. ಆ್ಯಂಡ್ ಇದು ನೋಟ್ ಮಾಡ್ಕೊಳ್ತಾ ನೆಕ್ಸ್ಟ್ ಸ್ಟ್ಯಾಂಡ್ ಅಂತ ಹೋಗೋಣ. ಆ್ಯಂಡ್ ಇಲ್ಲಿ ನಿಮಗೆ ಅರಬ್ ಪ್ರಪಂಚದ ಬಗ್ಗೆ ಕಾಣಿಸ್ತಾ ಇದೆ. ನಾನು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಅರಬ್ ಕಂಟ್ರೀಸ್ ಅಂತ ಹೇಳಿ. ಸೊ ಈ ಅರಬ್ ದೇಶಗಳಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಮ್ಯಾಪನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಸೊ ಬೇಕಾದರೆ ಇದನ್ನು ಪಾಸ್ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ದೇಶಗಳು ಬರುತ್ತೆ ಅಂತ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಅರಬ್ ದೇಶಗಳಿರಬಹುದು. ಅದೇ ರೀತಿ ಹಿಂದಿನ ಒಂದು ನಾನು ವಿಡಿಯೋದಲ್ಲಿ ಮಿಡಲ್ ಈಸ್ಟ್ ಅಥವಾ ಮಧ್ಯಪ್ರಾಚ್ಯ ದೇಶಗಳ ಬಗ್ಗೆ ಕೂಡ ನಾನು ಒಂದು ಸ್ಲೈಡನ್ನು ತೋರಿಸಿದ್ದೇನೆ, ಮ್ಯಾಪನ್ನು ತೋರಿಸಿದ್ದೇನೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಅರಬ್ನ ಬೇರೆ ಬೇರೆ ದೇಶಗಳು ಕಂಡುಬರ್ತಾ ಇದ್ದಾವೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಜೋರ್ಡಾನ್ ನಿಮಗೆ ಕಂಡುಬರ್ತಾ ಇದೆ. ಆ್ಯಂಡ್ ಅದೇ ರೀತಿ ಮೊರೊಕ್ಕೋ ಇರಬಹುದು, ಮೊರಿಷಿನಿಯಾ ಇರಬಹುದು, ಅದೇ ರೀತಿ ಅಲ್ಜೀರಿಯಾ ಇರಬಹುದು, ಸೂಡಾನ್, ಇರಾಕ್, ಹೀಗೆ ಹಲವಾರು ದೇಶಗಳು ಕಂಡುಬರುತ್ತೆ. ಇದು ಬೋತ್ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ದೇಶಗಳು ಇದರಲ್ಲಿ ಸೇರ್ಕೊಂಡಿದ್ದಾವೆ. ಆ್ಯಂಡ್ ಈ ಅರಬ್ ಸ್ಪ್ರಿಂಗ್ ಏನಿದೆ ಅದು ಸ್ಟಾರ್ಟ್ ಆಗಿದ್ದು 2010ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅರಬ್ ಅಪ್ರೈಸಿಂಗ್ ಅಥವಾ ಅರಬ್ ಸ್ಪ್ರಿಂಗ್ ಅಂತ ಕರಿಬಹುದು. ಆ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರಗಳು ಪದಚ್ಯುತಗೊಳ್ತಾ ಹೋಗ್ತವೆ. ಅದು ಪ್ರಾರಂಭವಾಗಿದ್ದೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಟುನೀಷಿಯಾ ದೇಶದಲ್ಲಿ, ಒಂದು ಉತ್ತರ ಆಫ್ರಿಕಾದ ಕಂಟ್ರಿ ಅದು ಟುನೀಷಿಯಾ. ಅಲ್ಲಿ ಈ ಅರಬ್ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದ ಬಳಿಕ ಅದು ಲಿಬಿಯಾ ಇರಬಹುದು, ಈಜಿಪ್ಟ್ ಇರಬಹುದು, ಹೀಗೆ ಬೇರೆ ಬೇರೆ ದೇಶಗಳಿಗೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅದರ ಹಿಂದೆ ಈ ಮುಸ್ಲಿಂ ಬ್ರದರ್ಹುಡ್, ಅದನ್ನು MB ಅಂತಲೇ ಕರೆಯಲಾಗುತ್ತೆ, ಅವರ ಒಂದು ಕೈವಾಡ ಇತ್ತು ಅಂತ ಹೇಳಿ ಶಂಕಿಸಲಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿಯ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ವೈ ಅಸ್ಸಾಂಸ್ ಗೋಲ್ಡನ್ ಟೈಗರ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಗುಡ್ ನ್ಯೂಸ್.
ನೋಡಿ, ಇತ್ತೀಚೆಗಷ್ಟೇ ಒಂದು ನ್ಯೂಸನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರಬಹುದು. ಅದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಪ್ರಖ್ಯಾತ IFS ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನ ಆಫೀಸರ್ ಒಂದು ಚಿತ್ರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಅದು ನಿಮಗೆ ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಇದೇ ಚಿತ್ರ. ಆ ಚಿತ್ರ ಏನು ತೋರಿಸುತ್ತಪ್ಪ ಅಂತ ಹೇಳಿದ್ರೆ, ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಥವಾ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಿದೆ ಅದರಲ್ಲಿ ಇರತಕ್ಕಂತಹ ಒಂದು ಹುಲಿ ನಿಮಗೆ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಆ ಹುಲಿಯ ಮೈಬಣ್ಣ ಸಂಪೂರ್ಣವಾಗಿ ಗೋಲ್ಡನ್ ಕಲರ್ ಇತ್ತು. ಒಂದು ಬಂಗಾರದ ಬಣ್ಣದ ಒಂದು ತೊಪ್ಪಳವನ್ನ, ಒಂದು ತುಪ್ಪಳ ಅಥವಾ ನಾವೇನು ಫರ್ ಅಂತ ಕರಿತೀವಿ, ಆ ಫರ್ ಅನ್ನೋದು ಹೊಂದಿತ್ತು. ಇದು ಬಹಳ ವಿಸ್ಮಯಕಾರಿಯಾಗಿತ್ತು. ಸಾಕಷ್ಟು ಜನ ಇದನ್ನು ನೋಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಯಾವುದೋ ಹೊಸ ರೀತಿಯಾದಂತಹ ಹುಲಿ ನಮ್ಮ ಭಾರತದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ. ಬಟ್ ಒಂದು ಮಾತು ನಿಮಗೆ ನೆನಪಿರಬೇಕು, ಇದು ಯಾವುದೋ ಒಂದು ಸೆಲೆಬ್ರೇಟ್ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಅಲ್ಲ. ಇದನ್ನು ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ಇರಬಹುದು ಅಥವಾ ನಮ್ಮ ಎಕ್ಸ್ಪರ್ಟ್ಸ್ ಇದನ್ನ ದೃಢಪಡಿಸಿದ್ದಾರೆ. ಬಿಕಾಸ್ ಇತ್ತೀಚೆಗಷ್ಟೇ ಒಂದು ಫೋಟೋ ಬಹಳಷ್ಟು ಫೇಮಸ್ ಆಯಿತು. ಅಂಡ್ ಅದೇ ರೀತಿ 2008-09 ಸಂದರ್ಭದಲ್ಲಿ ನಮ್ಮ ಒಡಿಶಾದಲ್ಲಿ ಬರತಕ್ಕಂತಹ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಸಿಮ್ಲಿಪಾಲ್ ಅಂತ ಒಂದು ರಾಷ್ಟ್ರೀಯ ಉದ್ಯಾನವನ ನಮ್ಮ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಅಂಡ್ ಅಲ್ಲೂ ಕೂಡ ಒಂದು ಕಪ್ಪು ಬಣ್ಣದ ಹುಲಿ ಕಾಣಿಸ್ಕೊಂಡಿದ್ದು. ಅವಾಗಲೂ ಕೂಡ ಸಾಕಷ್ಟು ಜನ ಯಾವುದೋ ಹೊಸ ರೀತಿಯಂತ ಹುಲಿ ಬಂದಿದೆ ಅಂತ ಹೇಳಿ ಸಾಕಷ್ಟು ಖುಷಿಯನ್ನ ಪಟ್ಟಿದ್ರು. ಬಟ್ ಈ ಪರಿಸರ ತಜ್ಞರು ಹೇಳುವ ಪ್ರಕಾರ ಇದು ಖುಷಿ ಪಡ್ತಕ್ಕಂತಹ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ, ಈ ಒಂದು ಏನು ಗೋಲ್ಡನ್ ಕಲರ್ ಅಥವಾ ಬಂಗಾರದ ಬಣ್ಣ ಅಥವಾ ಕಪ್ಪು ಬಣ್ಣ ಏನು ಈ ಹುಲಿಗಳು ತೋರಿಸ್ತಾ ಇದ್ದಾವೆ, ಅದು ಬೇಸಿಕಲಿ ಒಂದು ಜೆನೆಟಿಕ್ ಡಿಸಾರ್ಡರ್. ನೀವು ಕೂಡ ಕೇಳಿರ್ತೀರಾ, ಮನುಷ್ಯರಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇರುತ್ತೆ. ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅನುವಂಶೀಯ ಕಾಯಿಲೆ. ಅದು ಅನುವಂಶೀಯ ಅಂತ ಹೇಳಿದ್ರೆ ಜೆನೆಟಿಕ್ಸ್, ಜೀನ್ಸ್ ಇಂದ ಬರ್ತಾ ಹೋಗುತ್ತೆ. ಸೊ ಇದು ಬೇಸಿಕಲಿ ಒಂದು ಕಾಯಿಲೆ. ಇದು ಯಾವುದೋ ಒಂದು ವಿಶಿಷ್ಟ ಜಾತಿಗೆ ಸೇರಿದಂತಹ ಹುಲಿ ಅಲ್ಲ, ಬಟ್ ಒಂದು ಡಿಸೀಸ್ ಇಂದ ಬಳಲ್ತಿರ್ತಕ್ಕಂತಹ ಒಂದು ಹುಲಿ ಅಂತ ಹೇಳಿ ಸ್ಪಷ್ಟಪಡಿಸಲಾಗಿದೆ. ಅಂಡ್ ಇದಕ್ಕೆ ಕಾರಣ ಏನು ಅಂತ ಕೂಡ ಹುಡುಕ್ತಾ ಹೋಗಬಹುದು. ಇದಕ್ಕೆ ಕಾರಣ ಬಹಳ ಸಿಂಪಲ್, ಇದು ಇನ್ಬ್ರೀಡಿಂಗ್ ಇಂದ ಉಂಟಾಗುತ್ತೆ. ಇನ್ಬ್ರೀಡಿಂಗ್ ಅಂತ ನೀವೆಲ್ಲರೂ ಕೂಡ ಕೇಳಿರ್ತಾರೆ. ಇದು ಮನುಷ್ಯರಲ್ಲೂ ಕೂಡ ಕಂಡು ಬರುತ್ತೆ, ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಕಂಡು ಬರುತ್ತೆ. ಇನ್ಬ್ರೀಡಿಂಗ್ ಅಂತ ಹೇಳಿದ್ರೆ ಬಹಳ ಹತ್ತಿರದ ಸಂಬಂಧದಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೀತಕ್ಕಂತಹದ್ದು. ಏನು ಅಂತರ್ ಸಂಬಂಧ ಅಂತ ಕರಿಬಹುದು. ಅಂತ ಸಂಬಂಧ ಅಂದ್ರೆ ಒಂದು ಬಹಳ ಒಂದು ಸೇಮ್ ಕುಟುಂಬಕ್ಕೆ ಸೇರಿದಂತಹ ಅಥವಾ ಒಂದು ಚಿಕ್ಕ ಗುಂಪಿನಲ್ಲಿ ಸೇರಿದಂತಹ ಒಂದು ಹುಲಿಗಳ ಗುಂಪು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ತೊಡ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿ ಇನ್ಬ್ರೀಡಿಂಗ್ ಶುರುವಾಗುತ್ತೆ. ಇನ್ಬ್ರೀಡಿಂಗ್ ಆಯಿತು ಅಂತ ಹೇಳಿದ್ರೆ ಅವುಗಳಲ್ಲಿ ವಿರಳವಾಗಿರ್ತಕ್ಕಂತಹ ಇಂತಹ ಕೆಲವು ಈ ಜೆನೆಟಿಕ್ ಡಿಸಾರ್ಡರ್ಸ್ ಅಥವಾ ಅನುವಂಶೀಯ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂಡ್ ಇದು ಓವರ್ ಆಲ್ ಆ ಒಂದು ಹುಲಿಯ ಗುಂಪಿನ ಸ್ವಾಸ್ಥ್ಯಕ್ಕೆ ಮಾರಕವಾಗಿರುತ್ತೆ. ಅಂಡ್ ಇದು ಮನುಷ್ಯರಿಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಕೂಡ ಕೇಳಿರಬಹುದು, ಯಾವಾಗಲೂ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡ್ತಾ ಇರ್ತಾರೆ, ಬಹಳ ಹತ್ತಿರದ ಸಂಬಂಧದಲ್ಲಿ ಮದುವೆ ಆದರು ಅಂತ ಹೇಳಿದ್ರೆ ಅವರಿಗೆ ಹುಟ್ಟತಕ್ಕಂತಹ ಮಕ್ಕಳು ಕೆಲವು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಅವರು ಹೆಲ್ದಿಯಾಗಿರಲ್ಲ ಮತ್ತು ಅನುವಂಶೀಯ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಹಾಗಾಗಿ ಡಾಕ್ಟರ್ಸ್ ಕೂಡ ರೆಕಮೆಂಡ್ ಮಾಡ್ತಕ್ಕಂತಹದ್ದು ಬಹಳ ಹತ್ತಿರದ ಒಂದು ಸಂಬಂಧದಲ್ಲಿ ಮದುವೆಯನ್ನ ಮಾಡ್ಕೋಬಾರ್ದು ಅಂತ. ಅಂಡ್ ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಪ್ರಾಣಿ ಪ್ರಪಂಚದಲ್ಲೂ ಕೂಡ ನಡೀತಾ ಹೋಗುತ್ತೆ. ಅಂಡ್ ಇದಕ್ಕೆ ಮೂಲಭೂತ ಕಾರಣ ಏನಂತ ಹೇಳಿದ್ರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ನಡೀತಾ ಇದೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ದೊಡ್ಡ ದೊಡ್ಡ ಕಾಡಿರ್ತಾ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಹುಳುಗಳಿರ್ತಾ ಇದ್ವು. ಸೊ ಸಂತಾನೋತ್ಪತ್ತಿ ಕ್ರಿಯೆ ನಡೀಲಿಕ್ಕೆ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗ್ತಿತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಕಾಡಿನಿಂದ ಮತ್ತೊಂದು ಕಾಡಿಗೆ ಹುಲಿಗಳು ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಟೈಗರ್ ಕಾರಿಡಾರ್ ಬರುತ್ತೆ. ಅಂದ್ರೆ ಹುಲಿಗಳು ಆ ಒಂದು ಮತ್ತೊಂದು ಕಾಡಿನ ಪ್ರದೇಶಕ್ಕೆ ನಡೆದುಕೊಂಡು ಹೋಗ್ತಕ್ಕಂತಹ ದಾರಿ ನೀವು ನೋಡಿರ್ತೀರಾ. ಎಲಿಫೆಂಟ್ ಕಾರಿಡಾರ್ ಕೇಳಿರ್ತೀರಾ, ಅದೇ ರೀತಿ ಟೈಗರ್ ಕಾರಿಡಾರ್ ಕೇಳಿರ್ತೀರಾ. ಬಟ್ ಆ ಟೈಗರ್ ಕಾರಿಡಾರ್ನಲ್ಲಿ ಯಾವುದೊಂದು ಫ್ಯಾಕ್ಟರಿಯೋ ಅಥವಾ ಯಾವುದೋ ಒಂದು ಮನೆಗಳೋ ಒಂದು ಊರೋ ಸೃಷ್ಟಿಯಾಗ್ಬಿಟ್ಟಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಮತ್ತೊಂದು ಅರಣ್ಯ ಪ್ರದೇಶಕ್ಕೆ ಹುಲಿಗಳು ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಬಹಳ ಕ್ಲೋಸ್ ರಿಲೇಷನ್ಸ್ನಲ್ಲೇ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಆ್ಯಂಡ್ ಅವಾಗ ಇಂತಹ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಮೈ ಬಣ್ಣ ಚೇಂಜ್ ಆಗಿರೋದಿರಬಹುದು ಅಥವಾ ಬೇರೆ ಬೇರೆ ಆರೋಗ್ಯ ಸಂಬಂಧಿ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಇನ್ಬ್ರೀಡಿಂಗ್ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡುವಂತಹ ಅಗತ್ಯತೆ ಇಲ್ಲ. ಇದು ಕೂಡ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು, ಇನ್ಬ್ರೀಡಿಂಗ್ ಕುರಿತಾಗಿರಬಹುದು, ಅದೇ ರೀತಿ ಇಂತಹ ಒಂದು ಪ್ರೊಸೆಸ್ ಬಗ್ಗೆ ಇರಬಹುದು. ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳು ಉಂಟಾಗಬಹುದು. ಅದೇ ರೀತಿ ಈಗ ನಿಮಗೆ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಏನು 2008ರಲ್ಲಿ ಸಿಮ್ಲಿಪಾಲ್, ಒಡಿಶಾದ ಸಿಮ್ಲಿಪಾಲ್ನಲ್ಲಿ ಕಂಡು ಬಂದಂತಹ ಕಪ್ಪು ಬಣ್ಣದ ಹುಲಿ. ಇದು ಕೂಡ ಈ ಒಂದು ಅನುವಂಶೀಯ ಕಾಯಿಲೆಗೆ ತುತ್ತಾಗಿರತಕ್ಕಂತಹ ಹುಲಿಯಾಗಿದೆ. ಇದಕ್ಕೂ ಕೂಡ ಕಾರಣ ಇನ್ಬ್ರೀಡಿಂಗ್. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಸುದ್ದಿ ಹೇಳುತ್ತೆ, IS ಬ್ರೈಟ್ ಕ್ಯಾನ್ ರಿಟರ್ನ್ ಟು UK ಟು ಅಪೀಲ್ ಸಿಟಿಜನ್ಶಿಪ್ ರಿಮೂವಲ್. ನೋಡಿ, ಇತ್ತೀಚೆಗಷ್ಟೇ ಒಂದು ಬ್ರಿಟನ್ ದೇಶದ ಒಂದು ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಸೊ ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ಮಹಿಳೆಯ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಹಳ ಪ್ರಮುಖ, ಖಂಡಿತ ಪರೀಕ್ಷೆಯಲ್ಲಿ ಕೂಡ ಒಮ್ಮೆ ಪ್ರಶ್ನೆ ಉಂಟಾಗಬಹುದು. ಇವರ ಹೆಸರು ಶಮೀಮಾ ಬೇಗಂ ಅಂತ ಹೇಳಿ. ದಯವಿಟ್ಟು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಶಮೀಮಾ ಬೇಗಂ ಅಂತ ಹೇಳಿದ್ರೆ ಇವರು ಬಹಳ ಕೆಟ್ಟ ವಿಚಾರಗಳಿಗೋಸ್ಕರ ಪ್ರಸಿದ್ಧಿಯನ್ನು ಪಡೆದಿದ್ರು. 2015ನೇ ಇಸ್ವಿಯಲ್ಲಿ ಅಂದಿನ ಸಂದರ್ಭದಲ್ಲಿ ಇವರು ಕೇವಲ 15 ವರ್ಷದ ಒಬ್ಬ ಬಾಲಕಿಯಾಗಿದ್ರು. ಪ್ರಸಕ್ತವಾಗಿ 20 years old ವಿಮನ್ ಆಗಿದ್ರು. 2015ರಲ್ಲಿ 15 year old ಗರ್ಲ್ ಆಗಿದ್ಲು. ಬಟ್ ಇವರು ಮತ್ತೆ ಇವರ ಜೊತೆ ಇಬ್ರು ಸ್ಕೂಲ್ ಗರ್ಲ್ಸ್ ಬ್ರಿಟನ್ ದೇಶವನ್ನ ತ್ಯಜಿಸ್ಬಿಟ್ಟು ಸಿರಿಯಾಕ್ಕೆ ತೆರಳುತ್ತಾರೆ. ಯಾಕೆ ಸಿರಿಯಾಕ್ಕೆ ತೆರಳ್ತಾರಪ್ಪ ಅಂತ ಹೇಳಿದ್ರೆ ಅಂದಿನ ಸಂದರ್ಭದಲ್ಲಿ ಸಿರಿಯಾ ದೇಶಾದ್ಯಂತ ಸಾಕಷ್ಟು ಖ್ಯಾತಿಯ ಉತ್ತುಂಗದಲ್ಲಿದ್ದಂತಹ ಐಸಿಸ್ಗೆ ಸೇರ್ಕೊಳ್ಳಕ್ಕೆ ಹೋಗ್ತಾರೆ.
ನೋಡಿ ಐಸಿಸ್ ನೀವೆಲ್ಲರೂ ಕೂಡ ಕೇಳಿರ್ತೀರಾ, ಪ್ರಪಂಚದ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಟೆರರ್ ಆರ್ಗನೈಸೇಷನ್ ಅಂತ ಕರಿಬಹುದು. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ, ಇರಾಕ್ ಮತ್ತು ಸಿರಿಯಾದ ಇಸ್ಲಾಮಿಕ್ ಸ್ಟೇಟ್ಸ್ ಅಂತ ಇದರ ಹೆಸರು ಬರುತ್ತೆ. ಆ್ಯಂಡ್ ಈ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾನ ಜಾಯ್ನ್ ಆಗಬೇಕು, ಈ ಒಂದು ಭಯೋತ್ಪಾದಕ ಗುಂಪಿನಲ್ಲಿ ನಾವು ಸೇರ್ಕೋಬೇಕು ಅಂತ ಹೇಳಿ ಶಮೀಮಾ ಬೇಗಂ ಮತ್ತು ಇನ್ನಿಬ್ಬರು ಶಾಲಾ ಬಾಲಕಿಯರು 2015ರಲ್ಲಿ ಸಿರಿಯಾ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಸೊ ಹಾಗಾಗಿ ಶಮೀಮಾ ಬೇಗಂ ಬಹಳ ಪ್ರಸಿದ್ಧವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅವ್ರಿಗೊಂದು ಅಡ್ಡ ಹೆಸರು ಕೂಡ ಇದೆ, ಅದರ ಮೇಲೆ ಕಾಣಿಸ್ತಿರೋ ರೀತಿ IS ಬ್ರೈಡ್. ಬಿಕಾಸ್ ಇವರು ಐಸಿಸ್ನಲ್ಲಿ ಹೋರಾಟ ಮಾಡ್ತಕ್ಕಂತಹ ಒಬ್ಬ ಮತಾಂತರಗೊಂಡಂತಹ ವ್ಯಕ್ತಿಯನ್ನ ಈಕೆ ವಿವಾಹ ಕೂಡ ಆಗಿದ್ಲು. ಸೊ ಹಾಗಾಗಿ IS ಬ್ರೈಡ್ ಅಂತ ಕೂಡ ಕರೆಯಲಾಗುತ್ತೆ. ಒರಿಜಿನಲ್ ಹೆಸರು ಶಮೀಮಾ ಬೇಗಂ. ಈಕೆ ಇಂಗ್ಲೆಂಡ್ ದೇಶದ ಲಂಡನ್ನ ನಿವಾಸಿ. ಬಟ್ ಯಾವಾಗ ಈಕೆ ಸಿರಿಯಾಗೆ ತೆರಳಿಬಿಟ್ಟು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾಳೋ ಅವಾಗ ಬ್ರಿಟನ್ನ ಸರ್ಕಾರ ಈಕೆಯ ಮೇಲೆ ಕೆಂಗಣ್ಣನ್ನು ಬೀರುತ್ತೆ ಮತ್ತು ಆಕೆಯ ನಾಗರಿಕತ್ವವನ್ನು, ಸಿಟಿಜನ್ಶಿಪ್ ಏನಿರುತ್ತೆ ಅದನ್ನ ರಿವೋಕ್ ಮಾಡ್ತಾರೆ, ಅಂದರೆ ಅದನ್ನ ರದ್ದುಪಡಿಸ್ತಾರೆ. ಬಟ್ ಈಗ ಆಕೆಗೆ ಅಲ್ಲಿನ ಒಂದು ರಿಯಾಲಿಟಿ ಅರ್ಥ ಆಯಿತು, ವಾಸ್ತವಾಂಶ ಅರ್ಥ ಆಯಿತು. ಪ್ರಸಕ್ತವಾಗಿ ಆಕೆ ಸಿರಿಯಾದ ಒಂದು ನಿರಾಶ್ರಿತರ ಶಿಬಿರದಲ್ಲಿ, ಒಂದು ರೆಫ್ಯೂಜಿ ಶೆಲ್ಟರ್ನಲ್ಲಿ ಆಕೆ ವಾಸಿಸ್ತಾ ಇದ್ದಾಳೆ. ಅವಳು ವಾಪಸ್ UK ಬರಬೇಕು, ಇಂಗ್ಲೆಂಡ್ಗೆ ಬರಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾಳೆ. ಬಟ್ ಆಕೆಯ ಬಳಿ ಅವರ ಒಂದು ಸಿಟಿಜನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಆಕೆಯ ಬಳಿ ಪಾಸ್ಪೋರ್ಟ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಆಕೆ ಈಗ ಒಬ್ಬ ದೇಶರಹಿತ ವ್ಯಕ್ತಿಯಾಗಿದ್ದಾಳೆ, ಒಬ್ಬ ದೇಶರಹಿತ ಮಹಿಳೆಯಾಗಿದ್ದಾಳೆ. ಸೊ ಹಾಗಾಗಿ ಬ್ರಿಟನ್ಗೆ ಬರೋಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ಸೊ ಬಟ್ ನೆನ್ನೆ ಬಂದಿರತಕ್ಕಂತಹ ಡಿಸಿಷನ್ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಕೋರ್ಟ್ ಏನು ಹೇಳಿದೆ ಅಂದರೆ, ಆಕೆ ಬ್ರಿಟನ್ ಸಿಟಿಜನ್ಶಿಪ್ ಕೊಡಬೇಕು ಬೇಡ ಅನ್ನೋದು ಸರ್ಕಾರ ತೀರ್ಮಾನ ಮಾಡಲಿ, ಬಟ್ ಅವಳು ಸಿರಿಯಾದಲ್ಲಿ ಇದ್ಬಿಟ್ಟು ಈ ಒಂದು ಕೇಸನ್ನು ಫೈಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಆಕೆಯನ್ನು ಮೊದಲು ನೀವು ಬ್ರಿಟನ್ ದೇಶಕ್ಕೆ ಕರೆಸ್ಕೊಳ್ಳಿ, ಆಕೆಯನ್ನು ಬಂಧನದಲ್ಲಿ ಇರಿಸಿ, ಆಮೇಲೆ ಅವಳ ವಿಚಾರಣೆಯನ್ನು ನಡೆಸಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಜಸ್ಟ್ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಬಹಳ ಪ್ರಮುಖವಾಗಿ ಶಮೀಮಾ ಬೇಗಂ ಅಂದರೆ ಯಾರು, ಈಕೆಯ ಒಂದು ಇತಿಹಾಸ ಏನು ಅಂತ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದೇ ರೀತಿ ಬಹಳಷ್ಟು ಜನ ಈ ವೆಸ್ಟರ್ನ್ ಕಂಟ್ರೀಸ್ಗಳಿಂದ ಸಿರಿಯಾಕ್ಕೆ ಕೂಡ ಬಹಳಷ್ಟು ಜನ ತೆರಳಿದ್ರು. ಬಟ್ ಅದರಲ್ಲಿ 90% ಜನ ಮೃತಪಟ್ಟರು. ಇವನ್ ಹಲವಾರು ಜನ ಭಾರತೀಯ ಮೂಲದ ಒಂದು ಮಿಸ್ಗೈಡೆಡ್ ಯೂತ್ಸ್ ಕೂಡ ಭಾರತವನ್ನು ಬಿಟ್ಬಿಟ್ಟು ಸಿರಿಯಾಕ್ಕೆ ತೆರಳಿದ್ರು. ಬಟ್ ಅಲ್ಲಿ ಅವ್ರನ್ನ ಬಹಳ ಶೋಚನೀಯವಾಗಿ ದುಡಿಸ್ಕೊಳ್ಳಾಯಿತು. ಆ್ಯಂಡ್ ಬಹಳಷ್ಟು ಜನ ಒಂದು ಯುದ್ಧದಲ್ಲಿ ಸಾವನ್ನು ಕೂಡ ಅಪ್ಪಿದ್ರು. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಸುಭದ್ರಮ್ಮ ಮನ್ಸೂರು ಇನ್ನಿಲ್ಲ. ನೋಡಿ, ನಮ್ಮ ಕರ್ನಾಟಕದ ಒಬ್ಬ ಖ್ಯಾತ ರಂಗಭೂಮಿ ಕಲಾವಿದೆ, ಒಬ್ಬ ಗಾಯಕಿ ಜೊತೆಗೆ ರಂಗಭೂಮಿ ಕಲಾವಿದೆ ಆಗಿದ್ದಂತಹ ಸುಭದ್ರಮ್ಮ ಮನ್ಸೂರ್ ಅವರು ನಿನ್ನೆ ನಿಧನರಾಗಿದ್ದಾರೆ. ಬಳ್ಳಾರಿಯ ತಮ್ಮ ನಿವಾಸದಲ್ಲಿ ವಯೋಸಹಜ ಅನಾರೋಗ್ಯದಿಂದ ಆಕೆ ಮೃತಪಟ್ಟಿದ್ದಾರೆ. ಇವರು ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಬ್ಬ ರಂಗಕರ್ಮಿ ಸುಭದ್ರಮ್ಮ ಮನ್ಸೂರ್. ನೀವಿಲ್ಲಿ ನೋಡ್ತಾ ಇರಬಹುದು, ಸುಮಾರು 15,000ಕ್ಕೂ ಅಧಿಕ ನಾಟಕಗಳ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಆಕೆ ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದೆ. ರಂಗಭೂಮಿ ಅಂತ ಹೇಳಿದ್ರೆ ಈ ನಾಟಕ, ಡ್ರಾಮಾ ಏನಿದೆ ಆ ಒಂದು ಫೀಲ್ಡನ್ನು ರಂಗಭೂಮಿ ಅಂತ ಕರೆಯಲಾಗುತ್ತೆ. ಅದರಲ್ಲಿ ಸಾಕಷ್ಟು ಒಂದು ಕೃಷಿಯನ್ನು ಅವರು ಮಾಡಿದ್ರು. ಆ್ಯಂಡ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆಯ ಗಾಯಕಿ ಕೂಡ ಆಗಿದ್ರು. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ರಂಗಭೂಮಿಯತ್ತ ಆಕರ್ಷಿತರಾಗ್ಬಿಟ್ಟು 15,000ಕ್ಕೂ ಹೆಚ್ಚಿನ ನಾಟಕ ಪ್ರದರ್ಶನಗಳಲ್ಲಿ ಆಕೆ ಭಾಗವಹಿಸಿದ್ರು. ಸೊ ಸುಭದ್ರಮ್ಮ ಮನ್ಸೂರ್ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ನಿಧನರಾದಂತಹ ಸುಭದ್ರಮ್ಮ ಮನ್ಸೂರ್ ಯಾವ ರಂಗಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ರಂಗಭೂಮಿ ಅಂತ ಹೇಳಬೇಕು. ಆ್ಯಂಡ್ ಅದೇ ಅವರ ಹೆಸರನ್ನ ಕೇಳಿದ್ರೆ ಸುಭದ್ರಮ್ಮ ಮನ್ಸೂರ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ಪ್ರಮುಖ ಪ್ರಶಸ್ತಿಗಳನ್ನ ಕೂಡ ಅವರು ವಿನ್ ಆಗಿದ್ರು. ನಾಟಕ ಅಕಾಡೆಮಿ ಪ್ರಶಸ್ತಿ ಇರಬಹುದು, ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಇರಬಹುದು, ಅದೇ ರೀತಿ ನಾಡೋಜ ಪ್ರಶಸ್ತಿ ಇರಬಹುದು. ಆ್ಯಂಡ್ ನಾಡೋಜ ಪ್ರಶಸ್ತಿ ಬಗ್ಗೆ ಹಿಂದೆ ಕೂಡ ನಾನು ಹೇಳಿದ್ದೇನೆ. ನಾಡೋಜ ಪ್ರಶಸ್ತಿ ಅಂತ ಹೇಳಿದ್ರೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಕೊಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ಅವಾರ್ಡ್. ಇದು ಡಿಲಿಟ್ ಪದವಿಗೆ ಈಕ್ವಲೆಂಟ್ ಆಗಿದೆ, ಡಿಲಿಟ್ ಪದವಿಗೆ ಸಮನಾಗಿದೆ. ಡಿಲಿಟ್ ಅಥವಾ ಡಾಕ್ಟರ್ ಆಫ್ ಲಿಟರೇಚರ್ ಅಂತ ನಾವೇನು ಕರಿತೀವಿ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅಂತಹ ಒಂದು ಪದವಿಯನ್ನು ಹೊಂದಿರತಕ್ಕಂತಹ ನಾಡೋಜ ಪ್ರಶಸ್ತಿ. ಪ್ರಸಕ್ತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮನು ಬಳಿಗಾರ್ ಅವರು ಈ ನಾಡೋಜ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಆ್ಯಂಡ್ ಸುಭದ್ರಮ್ಮ ಮನ್ಸೂರ್ ಅವರು ಕೂಡ ಈ ಹಿಂದೆ ಇದಕ್ಕೆ ಭಾಜನರಾಗಿದ್ದರು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಮೊದಲ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯದಲ್ಲಿ 298 ಜಲಾನಯನ ಯೋಜನೆಗಳನ್ನು ಬೆಂಬಲಿಸಲು ನಬಾರ್ಡ್ 221.89 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ? ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನಬಾರ್ಡ್ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನಬಾರ್ಡ್ ಸಾಕಷ್ಟು ಸುದ್ದಿಯಲ್ಲಿ ಕೂಡ ಇತ್ತೀಚೆಗಷ್ಟೇ ಇತ್ತು. ಇತ್ತೀಚೆಗಷ್ಟೇ ಅದರ ಹೊಸ ಮುಖ್ಯಸ್ಥರು ನೇಮಕ ಆದರು. ಅದರ ಹೆಸರು ಹೇಳುವಂತಹ ನಬಾರ್ಡ್ ಅಂತಕ್ಕಂತಹದ್ದು ಈ ಕೃಷಿ ಚಟುವಟಿಕೆ ಮತ್ತು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೆ ಒಂದು ಸಹಾಯವನ್ನು ಮಾಡತಕ್ಕಂತಹ ಸಂಸ್ಥೆ ಆಗಿದೆ. ಆ್ಯಂಡ್ ಇತ್ತೀಚೆಗಷ್ಟೇ ಈ ನಬಾರ್ಡ್ ಸಂಸ್ಥೆ 298 ಜಲಾನಯನ ಪ್ರದೇಶಗಳನ್ನು ಅಂದರೆ ವಾಟರ್ ಶೆಡ್ ಏರಿಯಾಗಳನ್ನು ಅಭಿವೃದ್ಧಿಪಡಿಸಲು ಸುಮಾರು 221 ಕೋಟಿ ರೂಪಾಯಿ ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದು. ಅದು ಯಾವ ರಾಜ್ಯಕ್ಕೆ ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ನಾಟಕ. ಸೊ ಕರ್ನಾಟಕಕ್ಕೆ ಒಂದು ಫಂಡ್ಸನ್ನು ಕೊಡ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ನಬಾರ್ಡ್ನ ಫುಲ್ ಫಾರ್ಮ್ ಆಗಿರುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಬಾರ್ಡ್ನ ಕುರಿತಾಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ತುಂಬ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಘಟನೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್.
ಇದು ನಬಾರ್ಡ್ನ ಒಂದು ಹೆಸರಾಗಿದೆ. ನಬಾರ್ಡ್ನ 1982ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತೆ. 1981ರ ನಬಾರ್ಡ್ ಕಾಯ್ದೆ, ನಬಾರ್ಡ್ ಆಕ್ಟ್ ಅಂತ ಇರುತ್ತೆ. ಆ ನಬಾರ್ಡ್ ಆಕ್ಟ್ನ 1981ನಲ್ಲಿ ಜಾರಿಗೆ ತರಲಾಗುತ್ತೆ. ಅದರ ಅಂಗವಾಗಿ 1982ನೇ ಇಸ್ವಿಯಲ್ಲಿ ನಬಾರ್ಡ್ ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆ್ಯಂಡ್ ಅದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುತ್ತೆ. ಆಗಲೇ ತಾನೇ ಹೇಳಿದೆ, ನಬಾರ್ಡ್ನ ಪ್ರಸಕ್ತ ಚೇರ್ಮನ್ ಹೊಸೊಬ್ರು ಬಂದಿದ್ದಾರೆ ಅಂತ ಹೇಳಿ. ಅವ್ರು ಬೇರೆ ಯಾರಲ್ಲ, ಬದಲಾಗಿ GR ಚಿಂಟಾಲ, ಗೋವಿಂದ ರಾಜುಲು ಚಿಂಟಾಲ ಅವರು ಪ್ರಸಕ್ತವಾಗಿ ನಬಾರ್ಡ್ನ ಮುಖ್ಯಸ್ಥರಾಗಿದ್ದಾರೆ. ಖಂಡಿತ ಪರೀಕ್ಷೆಯಲ್ಲಿ ಅವರ ಹೆಸರನ್ನ ಕೂಡ ಕೇಳಬಹುದು, ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಯಾವ ರೀತಿಯ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಶಾಸನಬದ್ಧ ಸಂಸ್ಥೆ. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನವನ್ನು ತೆಗೆದುಕೊಂಡು ಬರಲಾಗಿದೆ, ನಬಾರ್ಡ್ ಆಕ್ಟ್ 1981. ಸೊ ಹಾಗಾಗಿ ಒಂದು ಶಾಸನಬದ್ಧ ಸಂಸ್ಥೆ ಆಗುತ್ತೆ. ಆ್ಯಂಡ್ ಏನು ಇತ್ತೀಚೆಗಷ್ಟೇ ಮತ್ತೊಂದು ಸುದ್ದಿಯನ್ನು ನೀವು ಗಮನಿಸಿದ್ರಿ, ಅದೇನಪ್ಪ ಅಂತ ಹೇಳಿದ್ರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ಅಂದರೆ ನಗರ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಸಹಕಾರಿ ಬ್ಯಾಂಕ್ಗಳೇನಿದ್ದಾವೆ ಅವುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲಿ ತರಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ತೀರ್ಮಾನ ಮಾಡಿತ್ತು. ಸೊ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ RBI ಅಡಿಯಲ್ಲಿ ಹೋಗ್ತವೆ. ಬಟ್ ಇವತ್ತಿಗೂ ಕೂಡ ರೂರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಈ ಸಹಕಾರಿ ಬ್ಯಾಂಕ್ಗಳು ನಬಾರ್ಡ್ನ ಕೆಳಗಡೆ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಸೊ ನಬಾರ್ಡ್ ತಾನು ಬ್ಯಾಂಕ್, ಅದರ ಜೊತೆಗೆ ಅದು ಒಂದು ರೆಗ್ಯುಲೇಟರಿ ಸಂಸ್ಥೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಡಿಜಿಟಲ್ ಶಿಕ್ಷಣದ ಪ್ರಜ್ಞತಾ ಮಾರ್ಗಸೂಚಿಯನ್ನ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ನೋಡಿ, ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಸಚಿವಾಲಯ ಪ್ರಜ್ಞತಾ ಗೈಡ್ಲೈನ್ಸ್ ಅಥವಾ ಪ್ರಜ್ಞತಾ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. ಸೊ ನೋಟ್ ಮಾಡ್ಕೋಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಈ ಪ್ರಜ್ಞತಾ ಮಾರ್ಗಸೂಚಿ ಅಂತಕ್ಕಂತಹದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಡಿಜಿಟಲ್ ಶಿಕ್ಷಣ. ನೋಡಿ, ಕೊರೋನಾ ವೈರಸ್ ಇರುವ ಕಾರಣದಿಂದ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಅನ್ನು ಕೊಡ್ತಾ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಗಸೂಚಿಯನ್ನು ಸರ್ಕಾರ ಹೊರಡಿಸಿದೆ. ಏನು ಸ್ಟೂಡೆಂಟ್ಸ್ಗಳ ಒಂದು ಸ್ವಾಸ್ಥ್ಯತೆ ಇರಬಹುದು ಅಥವಾ ಈ ಆನ್ಲೈನ್ ಎಜುಕೇಷನ್ ಗುಣಮಟ್ಟ ಇರಬಹುದು, ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದೆ. ಅದನ್ನು ಪ್ರಾಜ್ಞತಾ ಮಾರ್ಗಸೂಚಿ ಅಥವಾ ಪ್ರಾಜ್ಞತಾ ಗೈಡ್ಲೈನ್ಸ್ ಅಂತ ಕರೆಯಲಾಗುತ್ತೆ. ಇದನ್ನು ಹೊರಡಿಸಿರ್ತಕ್ಕಂತಹದ್ದು ಬೇರೆ ಯಾರೂ ಅಲ್ಲ, ಆಪ್ಷನ್ ಎ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಬಹಳ ಸಿಂಪಲ್, ಬಿಕಾಸ್ ಕೇಂದ್ರ ಸರ್ಕಾರದಲ್ಲಿ ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸವನ್ನು ಈ MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ನೋಡ್ಕೊಳ್ತಾ ಹೋಗುತ್ತೆ. ಪ್ರಸಕ್ತವಾಗಿ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇದರ ಒಂದು ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮಂತ್ರಿಯಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಪ್ರಜ್ಞತಾ ಗೈಡ್ಲೈನ್ಸನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ. NCERT ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. NCERT ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತಾರೆ, ಅದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆಗಿರುತ್ತೆ. ಭಾರತದಲ್ಲಿ ಈ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಾ ಇರುತ್ತೆ. ನೀವು ಕೂಡ NCERT ಪುಸ್ತಕಗಳನ್ನು ಓದ್ತಾ ಇರ್ತೀರಾ. ಸೊ NCERT ಈ ಪ್ರಜ್ಞತಾ ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸಿದೆ. ಅದನ್ನು ರಿಲೀಸ್ ಮಾಡಿರ್ತಕ್ಕಂತಹದ್ದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. NCERT ಅಂತ ಹೇಳಿದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಬಹಳ ಸಿಂಪಲ್, ನೀವು ಕೂಡ ನೋಡ್ಕೋಬೇಕಾಗುತ್ತೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್. ಅದೇ ರೀತಿ ಮೂರನೇ ಪ್ರಶ್ನೆ ಅಂತ ನೋಡೋಣ. ಪ್ರಶ್ನೆ ಹೇಳುತ್ತೆ, ಯಾವ ದೇಶವು ತನ್ನ ಹೈಸ್ಪೀಡ್ ವೈರ್ಲೆಸ್ 5G ನೆಟ್ವರ್ಕ್ನಿಂದ ಹುವೈ ಅನ್ನ ನಿಷೇಧಿಸಲು ಸಿದ್ಧವಾಗಿದೆ? ಅತ್ಯಂತ ಸುಲಭವಾದಂತಹ ಪ್ರಶ್ನೆ. ಇತ್ತೀಚೆಗಷ್ಟೇ ಅಮೆರಿಕ ದೇಶದ ಒಂದು ಒತ್ತಡಕ್ಕೆ ಮಣಿದ್ಬಿಟ್ಟು ಬ್ರಿಟನ್ ದೇಶ, ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್, ಅವರು ಈ ಹುವೈ ಅನ್ನುವಂತಹ ಚೀನಾ ದೇಶದ ಕಂಪನಿಯನ್ನ ತನ್ನ ದೇಶದ 5G ನೆಟ್ವರ್ಕ್ನಿಂದ ಹೊರಗಿಟ್ಟಿದೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆ, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಆ್ಯಂಡ್ ಹುವೈಗೂ ಅಮೆರಿಕ ದೇಶಕ್ಕೂ ಯಾವ ರೀತಿಯಾದಂತಹ ಒಂದು ಜಗಳ ಇದೆ ಅಂತ ಕೂಡ ನಾನು ಹಿಂದೆ ಮೆನ್ಷನ್ ಮಾಡಿದ್ದೇನೆ. ಆ್ಯಂಡ್ ಇಂಗ್ಲೆಂಡ್ನ ಒಂದು ರಾಜಧಾನಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ, UK ರಾಜಧಾನಿ ಲಂಡನ್, ಮತ್ತು ಅಲ್ಲಿನ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ಪೋಬಾ ಮೀಸಲು ಅರಣ್ಯವನ್ನ ವನ್ಯಜೀವಿ ಅಭಯಾರಣ್ಯವಾಗಿ ಮೇಲ್ದರ್ಜೆಗೇರಿಸಲು ಯೋಚಿಸಿರತಕ್ಕಂತಹ ರಾಜ್ಯ ಯಾವುದು? ಆ್ಯಂಡ್ ಇತ್ತೀಚೆಗಷ್ಟೇ ಒಂದು ರಾಜ್ಯ ತನ್ನ ರಾಜ್ಯದಲ್ಲಿ ಬರತಕ್ಕಂತಹ ಪೋಬಾ ಅನ್ನುವಂತಹ ಒಂದು ರಿಸರ್ವ್ ಫಾರೆಸ್ಟ್ ಅನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯವಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಒಂದು ವಿಚಾರ ನೆನಪಿಟ್ಕೊಳ್ಳಿ, ಮೀಸಲು ಅರಣ್ಯಕ್ಕಿಂತ ಹೆಚ್ಚಿನ ಒಂದು ಸುರಕ್ಷತೆ ಈ ವನ್ಯಜೀವಿ ಅಭಯಾರಣ್ಯಗಳು ಹೊಂದಿರ್ತವೆ. ಸೊ ಅಲ್ಲಿ ಹೊರಗಡೆಯಿಂದ ಜನ ಬರ್ತಕ್ಕಂತಹದ್ದು ಅಥವಾ ವಾಣಿಜ್ಯ ಉದ್ದೇಶದಿಂದ ಅದನ್ನು ಬಳಸ್ತಕ್ಕಂತಹದ್ದು ಮುಂತಾದಂತಹ ಚಟುವಟಿಕೆಗಳಿಗೆ ಒಂದು ಸ್ಟ್ರಿಕ್ಟ್ ಆಗಿ ಕಡ್ಡಾಯವಾಗಿ ಅದನ್ನು ನಿರ್ಬಂಧಿಸಲಾಗಿರುತ್ತೆ. ಸೊ ಈ ರಿಸರ್ವ್ ಫಾರೆಸ್ಟ್ಗಿಂತನೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಹಳ ಬೆಟರ್. ಸೊ ಪೋಬಾವನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಬೇಕು ಅಂತ ಹೇಳಿ ಯೋಜಿಸಿರ್ತಕ್ಕಂತಹ ದೇಶ ಯಾವುದು, ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ ಅಸ್ಸಾಂ ರಾಜ್ಯ. ಸೊ ಅಸ್ಸಾಂನಲ್ಲಿ ಬರ್ತಕ್ಕಂತಹ ಒಂದು ಅರಣ್ಯ ಪ್ರದೇಶ, ಅದನ್ನು ಪೋಬಾ ಅಂತ ಕರಿಬಹುದು. ಆ್ಯಂಡ್ ಅದೇ ರೀತಿ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕದಿಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ವು. ಕರ್ನಾಟಕದ ಒಂದು ಶೆಟ್ಟಿಹಳ್ಳಿ ಅಭಯಾರಣ್ಯ, ಶೆಟ್ಟಿಹಳ್ಳಿ ಅಂತಕ್ಕಂಥ ಒಂದು ರಿಸರ್ವ್ ಫಾರೆಸ್ಟ್ ಬರುತ್ತೆ.
ಮೀಸಲು ಪ್ರದೇಶ ಅರಣ್ಯ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಇತ್ತೀಚೆಗಷ್ಟೇ ಒಂದು ಅದರ ಬೌಂಡರಿ ಅಥವಾ ಗಡಿಯನ್ನು ನಿರ್ಮಾಣ ಮಾಡುವಂತಹ ವಿಚಾರದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಕಾಣಿಸ್ಕೊಂಡಿದ್ವು. ಆ್ಯಂಡ್ ಇದನ್ನು ನೇರವಾಗಿ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಈ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಒಂದು ಮತ್ತೆ ನೆನಪಿಟ್ಕೋಬೇಕು, ಇಡೀ ನಮ್ಮ ದೇಶದಲ್ಲಿ ಈ ವನ್ಯಜೀವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೋಡ್ಕೊಳ್ತಕ್ಕಂತಹ ಅತ್ಯುನ್ನತ ಮಂಡಳಿ ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್. ಇದರ ಅಧ್ಯಕ್ಷರು ಕೂಡ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ್ಯಂಡ್ ಇತ್ತೀಚೆಗಷ್ಟೇ ಇದರ ಒಂದು ಅನುಮತಿಯನ್ನು ಪಡೆದುಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಶೆಟ್ಟಿಹಳ್ಳಿ ಅಭಯಾರಣ್ಯದ ಗಡಿಯನ್ನು ಪುನರ್ ರಚನೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ಕೂಡ ಕೈಗೊಂಡಿತ್ತು. ಬಿಕಾಸ್ ತುಂಬ ಒಂದು 50 ವರ್ಷದಿಂದ ಒಂದು ಮಿಸ್ಟೇಕನ್ನು ಮಾಡಲಾಗಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ಈ ಶೆಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯೊಳಗಡೆ ಶಿವಮೊಗ್ಗ ನಗರಕ್ಕೆ ಸೇರಿದಂತಹ ಕೆಲವು ಭಾಗಗಳನ್ನು ಕೂಡ ಸೇರಿಸ್ಬಿಡಲಾಗಿತ್ತು. ಶಿವಮೊಗ್ಗ ನಗರ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಶೆಟ್ಟಿಹಳ್ಳಿ ಮೀಸಲು ಒಂದು ರಿಸರ್ವ್ ಫಾರೆಸ್ಟ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಶಿವಮೊಗ್ಗ ನಗರದ ಬಸ್ ಸ್ಟ್ಯಾಂಡ್ ಇರಬಹುದು, SP ಆಫೀಸ್ ಇರಬಹುದು, ಇಂತಹ ಪ್ರಮುಖ ಭಾಗಗಳನ್ನ ಈ ಒಂದು ರಕ್ಷಿತ ಅರಣ್ಯದಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು. ಸೊ ಇದರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಉಂಟಾಗ್ತಾ ಇದ್ದು. ಆ್ಯಂಡ್ ಈಗ ಅದನ್ನು ಪುನರ್ರಚನೆ ಮಾಡಿಬಿಟ್ಟು ಹೊಸ ಗಡಿಯನ್ನು ರಚನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಅನುಮತಿಯನ್ನು ಕೊಟ್ಟಿದೆ. ಬಟ್ ಮತ್ತೊಂದು ವಿಚಾರ ನಿಮ್ಗೆ ನೆನಪಿರಬೇಕು, ಯಾವುದೋ ಒಂದು ಅರಣ್ಯವನ್ನು ವನ್ಯಜೀವಿ ಅಭಯಾರಣ್ಯ ಮಾಡೋದು ಅಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ವೈಲ್ಡ್ ಲೈಫ್ ಬೋರ್ಡ್ನ ಅನುಮತಿ ಬೇಡ, ರಾಜ್ಯ ಸರ್ಕಾರವೇ ಮಾಡಬಹುದು. ಬಟ್ ಒಂದ್ಸರಿ ಅವರು ಅದನ್ನು ಮಾಡಿಬಿಟ್ರು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು, ಗಡಿಯನ್ನು ಪುನರ್ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ತೆಗೆದುಕೊಂಡಿರತಕ್ಕಂತಹ ಒಂದು ಡಿಸಿಷನನ್ನು ಅಸ್ಸಾಂನ ರಾಜ್ಯ ಸರ್ಕಾರನೇ ತೆಗೆದುಕೊಂಡಿದೆ. ಅಸ್ಸಾಂನ ರಾಜಧಾನಿ ದಿಸ್ಪುರ್, ಅದೇ ರೀತಿ ಅಲ್ಲಿನ CM BJP ಪಕ್ಷದ ಸರ್ಬಾನಂದ್ ಸೋನೋವಾಲ್ ಮತ್ತು ಅಲ್ಲಿನ ಗವರ್ನರ್ ಜಗದೀಶ್ ಮುಖಿ ಅವರು. ಈ ರೀತಿ 5ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಹೇಳುತ್ತೆ, ದಕ್ಷಿಣ ಅಮೆರಿಕಾದ ದೇಶ ಸುರಿನೇಮ್ ಭಾರತೀಯ ಮೂಲದ ಡ್ಯಾಶ್ ಅನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. ಇತ್ತೀಚೆಗಷ್ಟೇ ಸೌತ್ ಅಮೆರಿಕಾ ಖಂಡದಲ್ಲಿ ಕಂಡುಬರತಕ್ಕಂತಹ ಸುರಿನೇಮ್ ಅನ್ನುವಂತಹ ಒಂದು ಚಿಕ್ಕ ರಾಷ್ಟ್ರ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರನ್ನ ತನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಳ್ತು. ಅವ್ರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಎ ಚಾನ್ ಸಂತೋಕಿ. ಸೊ ಚಾನ್ ಸಂತೋಕಿ ಅವರು ಒಬ್ಬರು ಭಾರತೀಯ ಮೂಲದ ವ್ಯಕ್ತಿ. ಅವರು ಈ ಸುರಿನೇಮ್ ದೇಶದಲ್ಲಿ ಪೊಲೀಸ್ ಚೀಫ್ ಅಥವಾ ಅಲ್ಲಿನ ಪೊಲೀಸ್ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಅವರು ಇತ್ತೀಚೆಗಷ್ಟೇ ನಡೆದಂತಹ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇದುವರೆಗೂ ಕೂಡ ಅಲ್ಲಿ ಸರ್ವಾಧಿಕಾರಿಯಾಗಿ ಮೆರೆದಿದ್ದಂತಹ ಡೇಸಿ ಬೌಟೆರ್ಸೆ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಸೋಲಿಸ್ಬಿಟ್ಟು ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಒಂದು ವಿಚಾರ ನಮಗೆ ಗೊತ್ತಿರಬೇಕು, ಡೇಸಿ ಬೌಟೆರ್ಸೆ ಏನಿದ್ದಾರೆ ಅವರು ಚೀನಾ ಪರವಾದಂತಹ ಒಂದು ಧೋರಣೆಯನ್ನು ಹೊಂದಿದ್ರು. ಚೀನಾ ಮತ್ತು ವೆನೆಜುಲಾ ದೇಶಗಳ ಪರವಾಗಿದ್ರು. ಬಟ್ ಈಗ ಚಾನ್ ಸಂತೋಕಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಮೂಲತಃ ಈ ಸುರಿನೇಮ್ ಅಂತಕ್ಕಂಥ ಒಂದು ಚಿಕ್ಕ ರಾಷ್ಟ್ರ ಅದು ನೆದರ್ಲೆಂಡ್ಸ್ ದೇಶದ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ನೆದರ್ಲೆಂಡ್ ದೇಶದ ಒಂದು ಕಾಲೋನಿ ಆಗಿತ್ತು. ನೆದರ್ಲೆಂಡ್ ಅವ್ರನ್ನ ನಾವು ಡಚ್ ಅಂತ ಕರಿತೀವಿ. ಸೊ ಅದೊಂದು ಡಚ್ ಕಾಲೋನಿ. ಬಟ್ ಈಗ ಅದು ನೆದರ್ಲೆಂಡ್ ಜೊತೆಗೆ ಒಂದು ಕೆಟ್ಟ ಸಂಬಂಧವನ್ನು ಹೊಂದಿದ್ದು, ಅಷ್ಟೊಂದು ಸೌಹಾರ್ದಯುತವಾಗಿ ಸಂಬಂಧ ಇರಲಿಲ್ಲ. ಬಟ್ ಅದರ ಒಂದು ಅಧ್ಯಕ್ಷರಾಗಿದ್ದಂತಹ ಡೇಸಿ ಬೌಟೆರ್ಸೆ ಅವರು ಚೈನಾ ಮತ್ತು ವೆನೆಜುಲಾದೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ರು. ಬಟ್ ಈಗ ಚಾನ್ ಸಂತೋಕಿ ಅನ್ನುವಂತಹ ಭಾರತೀಯ ಮೂಲದ ವ್ಯಕ್ತಿ ಅಲ್ಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಬಹಳ ಪ್ರಮುಖವಾಗಿದ್ದಂತಹ ಒಂದು ವಿಚಾರ. ಆ್ಯಂಡ್ ಜೊತೆಗೆ ಸುರಿನಾಮ್ ಬಗ್ಗೆ ನೀವು ಕೂಡ ಕಳೆದುಕೊಳ್ಳೋದು ಬಹಳ ಪ್ರಮುಖವಾಗುತ್ತೆ. ಅಲ್ಲಿನ ರಾಜಧಾನಿ ಪರಮರಿಬೋ ಅಂತ ಹೇಳಿ. ಆ್ಯಂಡ್ ಅಲ್ಲಿನ ಕರೆನ್ಸಿ ಸುರಿನಾಮ್ ಡಾಲರ್. ಅದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಒಂದು ಇಶ್ಯೂ ಇರೋದ್ರಿಂದ ಸುರಿನಾಮ್ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಹಾಗಾಗಿ ಒಂದು ಮ್ಯಾಪನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾನೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಮ್ಯಾಪ್ ಸೌತ್ ಅಮೆರಿಕಾ ಖಂಡಕ್ಕೆ ಸೇರಿದಂತಹ ಒಂದು ಮ್ಯಾಪ್ ಆಗಿರುತ್ತೆ, ದಕ್ಷಿಣ ಅಮೆರಿಕಾ. ಆ್ಯಂಡ್ ಈ ಭಾಗದಲ್ಲಿ ನಿಮಗೇನು ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ ಅದು ಸುರಿನೇಮ್ ಅನ್ನುವಂತಹ ಚಿಕ್ಕ ರಾಷ್ಟ್ರ. ಆ್ಯಂಡ್ ಇಲ್ಲಿ ಹೇಳ್ತಿರುವಂತೆ ಅದು ಡಚ್ ಕಾಲೋನಿ ಆಗಿತ್ತು, ಅಂದರೆ ನೆದರ್ಲೆಂಡ್ಸ್ನ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ಕಾಲೋನಿ ಆಗಿತ್ತು. ಆ್ಯಂಡ್ ಅದರ ಎಡಭಾಗದಲ್ಲಿ ನೀವು ಗಯಾನ ನೋಡ್ತಾ ಇದ್ದೀರಾ. ಆ್ಯಂಡ್ ಬಲಭಾಗದಲ್ಲಿ ಫ್ರೆಂಚ್ ಗಯಾನ ನೋಡ್ತಾ ಇದ್ದೀರಾ. ಫ್ರೆಂಚ್ ಗಯಾನ ಅಂತ ಹೇಳಿದ್ರೆ ಅದೊಂದು ಸ್ವಾಯತ್ತ ದೇಶವೇನಲ್ಲ, ಬದಲಾಗಿ ಫ್ರಾನ್ಸ್ ದೇಶದ ಕೆಳಗಡೆ ಬರ್ತಕ್ಕಂತಹ ಒಂದು ಪ್ರದೇಶ. ಫ್ರೆಂಚ್ ಗಯಾನ ಯಾಕಪ್ಪ ಬಹಳ ಫೇಮಸ್ ಅಂತ ಹೇಳಿದ್ರೆ, ನೋಡಿ, ಯುರೋಪ್ನಿಂದ ವಿಶೇಷವಾಗಿ ಫ್ರಾನ್ಸ್ನಿಂದ ಯಾವುದಾದ್ರೂ ಒಂದು ಸ್ಪೇಸ್ ಮಿಷನ್ ಅನ್ನ, ಬಾಹ್ಯಾಕಾಶ ನೌಕೆಗಳನ್ನು ಉಡಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಬಳಸ್ತಕ್ಕಂತಹದ್ದು ಇದೇ ಫ್ರೆಂಚ್ ಗಯಾನಾದ ಒಂದು ಸಮುದ್ರ ತೀರವನ್ನ. ಸೊ ಅದು ಅತ್ಯಂತ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ, ಗಯಾನ, ಸುರಿನೇಮ್ ಮತ್ತು ಫ್ರೆಂಚ್ ಗಯಾನ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಂಡ್ ಪ್ರಶ್ನೆ ಹೇಳುತ್ತೆ, ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ಸಾರ್ವಜನಿಕ ಆರೋಗ್ಯ ವೆಚ್ಚವನ್ನ ಕ್ರಮೇಣ 2025ರ ವೇಳೆಗೆ ಒಟ್ಟು ದೇಶೀಯ ಉತ್ಪನ್ನದ ಡ್ಯಾಶ್ರಷ್ಟು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ನೋಡಿ, ಇದು ಕೂಡ ತುಂಬಾ ವಿಶೇಷವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಯಾವುದಾದ್ರೂ ಒಂದು ದೇಶ ತನ್ನ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಎಷ್ಟು ಹಣವನ್ನು ವೆಚ್ಚ ಮಾಡ್ತಿದೆ ಅನ್ನೋದು ಆ ದೇಶದ ಒಂದು ಪ್ರೋಗ್ರೆಸ್ ಅಥವಾ ಪ್ರಗತಿಯ ಒಂದು ಸೂಚ್ಯಂಕ ಆಗಿರುತ್ತೆ. ಬಿಕಾಸ್ ಈ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂತಹ ದೇಶಗಳು GDPಯ ಬಹುತೇಕ ಪಾಲನ್ನ ಅವರು ಈ ಆರೋಗ್ಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೀಸಲಿಡಲ್ಲ, ಬದಲಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಬಳಸ್ತಾ ಹೋಗ್ತಾರೆ. ಮಿಲಿಟರಿ ಇರಬಹುದು, ಬೇರೆ ಬೇರೆ ವಿಚಾರಗಳಿಗೆ. ಸೊ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಮಾತ್ರ ತಮ್ಮ ಒಂದು ಬಜೆಟ್ ಅಥವಾ ತಮ್ಮ ಒಂದು GDP ಏನಿದೆ, GDPಯ ಹೆಚ್ಚಿನ ಒಂದು ಭಾಗವನ್ನು ಅವರು ಈ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬಳಸ್ತಾರೆ.
ಬಟ್ ಭಾರತ ಇದುವರೆಗೂ ಕೂಡ ಬಹಳ ಕಡಿಮೆ ಒಂದು GDPಯ ಹಣವನ್ನು ಈ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬಳಸ್ತಾ ಇತ್ತು. ಇದಕ್ಕೆ ಕಾರಣ ಭಾರತ ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂತಹ ಒಂದು ದೇಶ. ಬಟ್ ಆದರೂ ಕೂಡ ನಮ್ಮ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಹಂತ ಹಂತವಾಗಿ ಈ ಒಂದು ಪ್ರಮಾಣವನ್ನು ಏರಿಕೆ ಮಾಡ್ತಾ ಹೋಗ್ತೀವಿ. ನಾವೇನು ಬಜೆಟ್ನಲ್ಲಿ ಹಣದ ಪ್ರಮಾಣವನ್ನು ಮೀಸಲಿಡ್ತೀವಿ ಸಾರ್ವಜನಿಕ ಆರೋಗ್ಯಕ್ಕೆ, ಇದನ್ನು ಹಂತ ಹಂತವಾಗಿ ಏರಿಕೆ ಮಾಡಿಬಿಟ್ಟು 2025 ಒಳಗಾಗಿ ಇದನ್ನು 2.5%, ಆಪ್ಷನ್ ಎ 2.5% ಅಷ್ಟು ಹೆಚ್ಚಳ ಮಾಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಸ್ವಾಗತಾರ್ಹವಾದಂತಹ ಒಂದು ಕ್ರಮ ಅಂತ ಹೇಳಬಹುದು. ಸಾರ್ವಜನಿಕ ಆರೋಗ್ಯ ಅಥವಾ ಪಬ್ಲಿಕ್ ಹೆಲ್ತ್ ಸಿಸ್ಟಮ್. ಆ್ಯಂಡ್ ಇದನ್ನು ನೋಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಹೋಪ್ ಇದು ಯಾವ ದೇಶದ ಮಾರ್ಸ್ ಮಿಷನ್ ಆಗಿದೆ. ಇದು ಕೂಡ ಬಹಳ ಪ್ರಮುಖ. ನಾನು ಹಿಂದಿನ ಕ್ಲಾಸ್ನಲ್ಲಿ ಒಂದು ಇದನ್ನು ಡಿಸ್ಕಸ್ ಮಾಡಿದ್ದೆ. ಈ ಒಂದು ಪ್ರಸಕ್ತ ವಾರದಲ್ಲೇ ಸುಮಾರು 3 ದೇಶಗಳು ಮಂಗಳನ ಅಂಗಳಕ್ಕೆ ತಮ್ಮ ಬಾಹ್ಯಾಕಾಶ ನೌಕೆಗಳನ್ನ ಕಳಿಸ್ತಾ ಇದ್ದಾವೆ. ಆರ್ಬಿಟರ್ ಇರಬಹುದು ಅಥವಾ ರೋವರ್ ಇರಬಹುದು, ಹೀಗೆ ಬೇರೆ ಬೇರೆ ಒಂದು ಯೋಜನೆಗಳನ್ನು ನಾವು ಮಂಗಳನ ಗ್ರಹಕ್ಕೆ ಕಳಿಸ್ತಾ ಇದ್ದಾವೆ 3 ದೇಶಗಳು ಇದೇ ವಾರದಲ್ಲಿ ಅಂತ ಹೇಳಿದ್ವಿ. ಆ 3 ದೇಶಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ಚೈನಾ ಬರುತ್ತೆ, ಅದಾದ ಮೇಲೆ ಅಮೆರಿಕ ಬರುತ್ತೆ. ಅಮೆರಿಕಾದ ಏನು ಪರ್ಸವರೆನ್ಸ್ ಅಂತಕ್ಕಂತಹ ಒಂದು ರೋವರ್. ಅದೇ ರೀತಿ 3ನೇ ಸ್ಥಾನದಲ್ಲಿ ಹೋಪ್ ಅನ್ನುವಂತಹ ಒಂದು ಮಿಷನ್ ಅನ್ನು ಕಳಿಸ್ತಿರತಕ್ಕಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ ಎ UAE ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ UAE. ಸೊ UAE ಕಳಿಸ್ತಿರ್ತಕ್ಕಂತಹ ಈ ಒಂದು ಯೋಜನೆ ಹೆಸರು ಹೋಪ್ ಅಂತ ಆಗಿರುತ್ತೆ. ಆ್ಯಂಡ್ ಹೋಪ್ ಇದೊಂದು ಇಂಗ್ಲಿಷ್ನ ನೇಮ್, ಬಟ್ ಅದರ ಒಂದು ರಿಯಲ್ ಅರೇಬಿಕ್ ನೇಮ್ ನೋಡೋದಾದ್ರೆ ಅಲ್ ಅಮಿಲ್ ಅಂತ ಹೇಳಿ. ಅಲ್ ಅಮಿಲ್ ಅಂತ ಹೇಳಿದ್ರೆ ಅರೇಬಿಕ್ ಭಾಷೆಯಲ್ಲಿ ಒಂದು ಹೋಪ್ ಅಥವಾ ಭರವಸೆ ಅಂತ ಕರಿಬಹುದು. ಸೊ ಇದನ್ನ UAE ಸೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ, ಖಂಡಿತ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇದು ಇಡೀ ಅರಬ್ ಪ್ರಪಂಚ, ನಾಗೇನು ಒಂದು ಅರಬ್ನ ಮ್ಯಾಪ್ ತೋರಿಸಿದೆ, ಇಡೀ ಅರಬ್ ಪ್ರಪಂಚದಲ್ಲಿ ಬೇರೆ ಒಂದು ಗ್ರಹಕ್ಕೆ ಅವರು ಕಳಿಸ್ತಿರ್ತಕ್ಕಂತಹ ಪ್ರಥಮ ಯೋಜನೆ ಈ ಒಂದು ಯೋಜನೆ ಆಗಿದೆ. ಅದನ್ನು ಮಾರ್ಸ್ಗೆ ಕಳಿಸ್ತಾ ಇದ್ದಾರೆ. ಸೊ ಹೀಗೂ ಕೂಡ ಪ್ರಶ್ನೆ ಕೇಳ್ತಾರೆ, ಹೋಪ್ ಅಂತಕ್ಕಂತಹದ್ದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿದೆ. ಇದು ಮಾರ್ಸ್ಗೆ ಸಂಬಂಧಪಟ್ಟಿದೆ, ಮಂಗಳ ಗ್ರಹಕ್ಕೆ. ಆ್ಯಂಡ್ ಇದನ್ನ ಅವರು ಜಪಾನ್ ದೇಶದಿಂದ ಕಳಿಸ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಅಷ್ಟೊಂದು ಟೆಕ್ನಾಲಜಿ ಅಭಿವೃದ್ಧಿ ಆಗಿಲ್ಲದೆ ಇರೋ ಕಾರಣದಿಂದ ಅದನ್ನು ಈ ಒಂದು ಮಿಷನ್ ಅನ್ನು ಅವರು ಜಪಾನ್ ದೇಶಕ್ಕೆ ಕೊಟ್ಟಿದ್ದಾರೆ. ಮಿಷನ್ ಅಂತ ಹೇಳಿದ್ರೆ ಒಂದು ಯೋಜನೆ, ಇವರ ಒಂದು ಯೋಜನೆಯನ್ನು ಜಪಾನ್ ದೇಶದ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಗುತ್ತೆ. ಅದೇ ರೀತಿ 8 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಚಂಬಲ್ ನದಿ ಯಾವ ನದಿಯ ಉಪನದಿಯಾಗಿದೆ. ಇದು ಕೂಡ ಬಹಳ ಪ್ರಮುಖ. ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿತ್ತಪ್ಪ ಅಂತ ಹೇಳಿದ್ರೆ, ರಾಜಸ್ಥಾನ ರಾಜ್ಯದ ಕೋಟಾ ನಗರ ಬಹಳ ಪ್ರಸಿದ್ಧ ನಗರ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಕೋಟಾ ಅಂತ ಹೇಳಿದ್ರೆ ಈ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಕೋಚಿಂಗ್ಗೆ ಇಡೀ ರಾಷ್ಟ್ರವ್ಯಾಪಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು ರಾಜಸ್ಥಾನದ ಕೋಟಾ ನಗರ. ಆ್ಯಂಡ್ ಪ್ರಸಕ್ತವಾಗಿ ನಮ್ಮ ದೇಶದ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಓಂ ಬಿರ್ಲಾ ಅವರು ಕೂಡ ಇದೇ ಕೋಟಾ ಲೋಕಸಭಾ ಕ್ಷೇತ್ರದಿಂದ ಸಂಸತ್ ಸದಸ್ಯರಾಗಿದ್ದಾರೆ. ಸೊ ಕೋಟಾ ಬಹಳ ಪ್ರಮುಖ ಆಗಿರುತ್ತೆ. ಆ್ಯಂಡ್ ರಾಜಸ್ಥಾನದ ಕೋಟಾದಿಂದ ಹಿಡಿದ್ಬಿಟ್ಟು ಉತ್ತರ ಪ್ರದೇಶದ ಇಟಾವಾ ಅನ್ನುವಂತಹ ಒಂದು ಪ್ರದೇಶ, ಇದನ್ನ ಕನೆಕ್ಟ್ ಮಾಡತಕ್ಕಂತಹ ಚಂಬಲ್ ಎಕ್ಸ್ಪ್ರೆಸ್ ವೇಗೆ ಇತ್ತೀಚೆಗಷ್ಟೇ ಮಧ್ಯಪ್ರದೇಶ ಸರ್ಕಾರ ಚಾಲನೆ ಕೊಟ್ಟಿತ್ತು. ಸೊ ಹಾಗಾಗಿ ಚಂಬಲ್ ಎಕ್ಸ್ಪ್ರೆಸ್ ವೇ ಮತ್ತು ಚಂಬಲ್ ನದಿ ಸಾಕಷ್ಟು ಸುದ್ದಿಯಲ್ಲಿದ್ವು. ಆ್ಯಂಡ್ ಇದು ಯಾವ ನದಿಯ ಉಪನದಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಮುನಾ ನದಿ. ಆ್ಯಂಡ್ ಮೂಲತಃ ಇದು ಮಧ್ಯಪ್ರದೇಶದಲ್ಲೇ ಹುಟ್ಟುತ್ತೆ ಈ ಚಂಬಲ್ ನದಿ. ಮಧ್ಯಪ್ರದೇಶದಲ್ಲಿ ಹುಟ್ಟುಬಿಟ್ಟು ರಾಜಸ್ಥಾನದ ಸ್ವಲ್ಪ ಭಾಗವನ್ನು ಕ್ರಮಿಸ್ಬಿಟ್ಟು ಆಮೇಲೆ ಇದು ಉತ್ತರ ಪ್ರದೇಶಕ್ಕೆ ತೆರಳಿ ಅಲ್ಲಿ ಯಮುನಾ ನದಿಗೆ ಇದು ಸೇರುತ್ತೆ. ಸೊ ಒಂದು ಯಮುನಾ ನದಿಯ ಒಂದು ಟ್ರಿಬ್ಯೂಟರಿ ಅಥವಾ ಒಂದು ಉಪನದಿ ಅಂತ ಕರಿಬಹುದು. ಸೊ ಆಪ್ಷನ್ ಸಿ, ಯಮುನಾ ನದಿ ಸರಿಯಾದಂಥ ಉತ್ತರ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.